ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಆದಿತ್ಯ ಬಿರ್ಲಾ ಎಜುಕೇಷನ್ ಟ್ರಸ್ಟ್ ಇದರ ಒಂದು ಕಂಪನಿಯಾಗಿರುವಂಥ ಎಂಪವರ್ ಅನ್ನುವಂಥ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿರುವ ಚಂದ್ರಕುಮಾರಿ ಎಸ್ ಡಿ ಅವರು. ಇವರು ಮೂಲತಃ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇರುವ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಮತ್ತು ಅದಕ್ಕೆ ಯಾವ ರೀತಿಯಲ್ಲೆಲ್ಲ ನಾವು ಪರಿಹಾರಗಳನ್ನು ಕಂಡುಕೊಳ್ಬಹುದು ಅನ್ನೋದರ ಬಗ್ಗೆ ಕೇಳಿ ತಿಳಿಯೋಣ. ನಮಸ್ಕಾರ ಚಂದ್ರಕುಮಾರಿ ಅವರು. ನಮಸ್ತೆ ಸರ್. ಮೇಡಮ್, ಈಗ ಎಂಪವರ್ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಈ ಎಂಪವರ್ ಅನ್ನುವಂಥ ಒಂದು ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ? ಎಂಪವರ್ ಅನ್ನೋದು ಆದಿತ್ಯ ಬಿರ್ಲಾ ಎಜುಕೇಷನ್ ಟ್ರಸ್ಟ್ ಅಂಡರಲ್ಲಿ ಬರ್ತದೆ. ಇದು ಡಾಕ್ಟರ್ ನೀರ್ಜಾ ಬಿರ್ಲಾ ಅವರು ಫೌಂಡರ್. ಸೊ ಅವ್ರ ಫೋಕಸ್ ಏನು ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದು. ನಾವು ಹೋಗಿ ಅದ್ರ ಬಗ್ಗೆ ಒಂದು ಸೆಷನ್ ತಗೊಳ್ಬಹುದು. ಈಗ ಸ್ಕೂಲ್ಸ್ಗೆ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಈಗ ಯಾಕೆಂದ್ರೆ ಮಕ್ಕಳು ನಮಗೆ ಅವ್ರನ್ನ ಇವಾಗ ನಾವು ಕರೆಕ್ಟಾಗಿ ಬೆಳೆಸಿದ್ರೆ, ಅವರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ರೆ ಮುಂದೊಂದು ದಿನ ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೋದು ಅನ್ನೋ ಒಂದು ದೂರದೃಷ್ಟಿಯಿಂದಾಗಿ. ಸೊ ಸ್ಕೂಲ್ಸ್ಗೆ ಇರ್ಬೋದು ಅಥವಾ ಕಮ್ಯುನಿಟಿ ಬೇಸಿಸ್, ಈಗ ಹೆಣ್ಣು ಮಕ್ಕಳಿಗೆ ಇರ್ಬೋದು, ಅದ್ರ ಬಗ್ಗೆ ಮಾತಾಡೋದು. ಇದರಿಂದ ಏನಾಗ್ತದೆ, ಹೆಚ್ಚು ಮಾನಸಿಕ ಆರೋಗ್ಯದ ಬಗ್ಗೆ ಎಷ್ಟು ನಮಗೆ ತಿಳುವಳಿಕೆ ಇರ್ತದೆ ಅಷ್ಟು ಬೇಗ ಅದರ ಒತ್ತಡವನ್ನು ನಮಗೆ ಕಮ್ಮಿ ಮಾಡಬಹುದು. ನೀವು ಹೇಳ್ದಾಗೆ ಈಗ ಇವಾಗದ ಜನಾಂಗಕ್ಕೆ ಮಾನಸಿಕ ಸಮಸ್ಯೆಗಳು ಇನ್ನೂ ಜಾಸ್ತಿ ಬರ್ತಾ ಇದೆ. ಆದ್ರೆ ಅದ್ರ ಬಗ್ಗೆ ಸ್ಟಿಗ್ಮಾ ಅಂತ ಹೇಳ್ತೇವೆ, ಅದ್ರನ್ನ ಹೇಳ್ಕೊಳ್ಳಿಕ್ಕೆ ಅದ್ರ ಬಗ್ಗೆ ಒಂಥರ ಮುಜುಗರ. ಯಾರೋ ಏನು ಹೇಳ್ತಾರೆ, ನನ್ನ ಹುಚ್ಚ ಅಂತ ಹೇಳ್ತಾರೆ, ಓ ನಿನಗೆ ಮಾನಸಿಕ ಸಮಸ್ಯೆ, ಅದ್ರ ಬಗ್ಗೆ ನಗಾಡೋದು. ಇವಾಗ ತುಂಬಾ ಪಾಲಿಸಿಗಳು ಬಂದಿದೆ. ಮೆಂಟಲ್ ಹೆಲ್ತ್ ಪಾಲಿಸಿ 2017 ಅಂತ ಒಂದು ಬುಕ್ಕೇ ಇದೆ. ಅದರಲ್ಲಿ ಹೇಳ್ತಾರೆ ಯಾರನ್ನು ನಾವು ಹುಚ್ಚ ಅಂತ ಕರೆಯುವಾಗಿಲ್ಲ, ಅದೊಂದು ಒಫೆನ್ಸ್. ಸೊ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಆದಿತ್ಯ ಬಿರ್ಲಾ ಎಜುಕೇಷನ್ ಟ್ರಸ್ಟ್ ಅನ್ನೋದು ಎಂಪವರ್ ಮೂಲಕ ನಾವು ಒಂದು ಜನರ ಸೇವೆ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಇದ್ದೇವೆ. ಇದರಲ್ಲಿ ನಾವು ಒಂದು 80% ಅನ್ನೋದು ಫ್ರೀ ಆಗಿ ಕೊಡ್ತೇವೆ. ನಮ್ಮ CSR ಫಂಡ್ ಇಂದ ನಾವು ಸೆಷನ್ಗಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗೋದಿರ್ಬೋದು, NGOಗಳ ಜೊತೆ ಟೈ ಅಪ್ ಮಾಡ್ಕೊಂಡು ಕೆಲಸ ಮಾಡ್ತೇವೆ. ಅದೇ ನಮ್ಮ ಪ್ರೀಮಿಯಂ ಆಗಿರೋ ಕಂಪನಿಗಳಿರ್ಬೋದು ಅಥವಾ ಪ್ರೀಮಿಯಂ ಸ್ಕೂಲ್ಸ್ ಇರ್ಬೋದು, ಅಲ್ಲಿ ನಾವು ನಮ್ಮ ಸೆಷನ್ಸ್ಗಳಿಗೆ ಚಾರ್ಜಸ್ ಕೂಡ ಮಾಡಿಕೊಂಡು ಸೆಷನ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈಗ ಮಾನಸಿಕ ಸಮಸ್ಯೆ ಅಂತ ಹೇಳಿದರೆ, ನೀವು ಹೇಳಿದ್ರಿ ಈಗ ಸ್ಕೂಲ್ಸಿಗೆ ಹೋಗ್ತೇವೆ ಅಂತ ಹೇಳಿ. ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆ ಉಂಟು. ಏನು ಮುಖ್ಯವಾಗಿ ಮಾನಸಿಕ ಸಮಸ್ಯೆ ಅಂದರೆ? ಹೌದು, ಅದೊಂದು ಒಳ್ಳೆ ಪ್ರಶ್ನೆ. ಅದು ಎಲ್ಲರೂ ಮಾನಸಿಕ ಸಮಸ್ಯೆ ಅಂದ್ರೆ ಏನು ಅನ್ನೋದೇ ಒಂದು ಕನ್ಫ್ಯೂಷನ್ ಅಲ್ಲಿದ್ದೇವೆ, ಒಂದು ಗೊಂದಲದಲ್ಲಿದ್ದೇವೆ. ಅದು ಏನು ಇರ್ಬೋದು? ಫಸ್ಟ್ ಆಫ್ ಆಲ್ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದ್ರೆ ಮನಸ್ಸು ಅಂದರೆ ಏನು ಅನ್ನೋದೇ ಇರ್ತದೆ. ಮನಸ್ಸು ಅಂದಾಗ ನಾವು ಮೈಂಡ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ, ಅಥವಾ ಮೆದುಳು ಅಂತ ಹೇಳಿದಾಗ ಬ್ರೈನ್ ಅಂತ ಆಗ್ತದೆ. ಆದ್ರೆ ಮನಸ್ಸು ಅನ್ನೋದು ಮೆದುಳು ಅದೊಂದು ಮಿಕ್ಸ್. ಸೊ ಅದರಲ್ಲಿ 3 ವಿಷಯಗಳು ಬರ್ತದೆ. ಒಂದು ನಮ್ಮ ಭಾವನೆಗಳು ಅಂದ್ರೆ ನಮ್ಮ ಇಮೋಷನ್ಸ್, ನಮಗೆ ಕೋಪ ಬರೋದಿರೋದು, ತುಂಬಾ ಖುಷಿ ಆಗೋದಿರೋದು, ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ಬೋದು, ನಮ್ಮ ಭಾವನೆಗಳು. ಇನ್ನೊಂದು ನಮ್ಮ ವರ್ತನೆ, ಬಿಹೇವಿಯರ್ ಅಂತ ಹೇಳ್ತೇವೆ. ಒಬ್ರನ್ನ ಹೊಸ್ತಾಗಿ ನೋಡಿದಾಗ ನಮ್ಮ ವರ್ತನೆ ಹೇಗಿರ್ತೇವೆ, ನಾವು ಒಂದು ಖುಷಿ ಅಂತ ನಮಸ್ತೆ ಅಂತ ಹೇಳಿ ಮಾತಾಡೋದು, ಕೆಲವರು ಕೋಪದಲ್ಲಿ ಮುಖ ತಿರುಗಿಸ್ಕೊಂಡು ಹೋಗೋದು, ಅವು ನಮ್ಮ ವರ್ತನೆಗಳಲ್ಲಿರ್ತವೆ. ಇನ್ನೊಂದು ನಮ್ಮ ಥಿಂಕಿಂಗ್, ಥಾಟ್, ಆಲೋಚನೆ. ನಮ್ಮ ಆಲೋಚನೆಗಳು ಹೇಗಿರ್ತವೆ, ನಾವೀಗ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ, ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೇವೆ. ನಾವು ನಮ್ಮ ಫ್ಯೂಚರ್ ಬಗ್ಗೆ ಯಾವ ಥರ ಯೋಚನೆ ಮಾಡ್ತೇವೆ ಅಥವಾ ಪ್ರೆಸೆಂಟ್ ಬಗ್ಗೆ ಯಾವ ಥರ ಯೋಚನೆ. ಈಗ ಈ 3 ವಿಷಯಗಳು ತುಂಬ ಇಂಪಾರ್ಟೆಂಟ್. ನಾನು ರಿಪೀಟ್ ಮಾಡ್ತೇನೆ ಇನ್ನೊಂದ್ಸತಿ. ನಮ್ಮ ವರ್ತನೆ, ನಮ್ಮ ಯೋಚನೆ ಮತ್ತು ನಮ್ಮ ಇಮೋಷನ್ಸ್, ನಮ್ಮ ಫೀಲಿಂಗ್ಸ್, ಈ 3 ವಿಷಯಗಳು ಮಾನಸಿಕ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಗ್ತದೆ. ಈ 3 ವಿಷಯದಲ್ಲಿ ಯಾವಾಗ ನಮ್ದು ಏರುಪೇರಾಗ್ತದೆ, ನಮ್ಮ ಯೋಚನೆಯಲ್ಲಿ ಏರುಪೇರಾಗ್ತದೆ, ನಮ್ಮ ವರ್ತನೆಯಲ್ಲಿ ಏರುಪೇರಾಗ್ತದೆ, ನಮ್ಮ ಭಾವನೆಗಳಲ್ಲಿ ಏರುಪೇರಾಗ್ತದೆ, ಆವಾಗ ಮಾನಸಿಕ ಸಮಸ್ಯೆ ಕಡೆಗೆ ಹೋಗ್ತಾ ಇದ್ದೇವೆ ಅನ್ನೋ ಒಂದು ಸ್ವಲ್ಪ ನಮಗೊಂದು ಯೋಚನೆ ಶುರು ಆಗ್ತದೆ. ಯಾಕೆ ನಂಗೆ ಯಾವಾಗ್ಲೂ ಕೋಪ ಬರ್ತಿದೆ, ಮೊದಲು ಬರ್ತಿರ್ಲಿಲ್ಲ. ಯಾಕೆ ನಂಗೆ ಯಾವಾಗ್ಲೂ ಬೇಜಾರಾಗ್ತಾ ಇದೆ, ಯಾಕೆ ನಂಗೆ ಯಾವಾಗ್ಲೂ ಅಳು ಬರ್ತಾ ಇದೆ. ಮೊದಲೆಲ್ಲ ಈ ಚಿಕ್ಕ ವಿಷಯಕ್ಕೆ ಅಳು ಬರ್ತಾ ಇರಲಿಲ್ಲ, ಇವಾಗ ಅಳು ಬರ್ತಾ ಇದೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಊಟ ಸೇರೋದಿಲ್ಲ. ಮಾನಸಿಕ ಸಮಸ್ಯೆ ಬಂದಾಗ ತುಂಬಾ ಜನಕ್ಕೆ ಊಟ ಸೇರೋದೇ ಇಲ್ಲ. ಇನ್ನೊಂದು ನಿದ್ದೆ ಬರೋದಿಲ್ಲ. ಇದು 2 ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈಗ ಕೇಳುಗರಿಗೂ ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಕೆಲವೊಂದ್ಸತಿ ನಮಗೆ ಮನಸ್ಸಿಗೆ ಏನಾಗ್ತದೆ ಅನ್ನೋದನ್ನ ತಿಳಿಯೋದಕ್ಕೆ ತುಂಬಾ ಟೈಮ್ ಬೇಕಕ್ಕೆ. ಆದ್ರೆ ಊಟ ಸೇರೋದಿಲ್ಲ, ನಿದ್ದೆ ಬರ್ತಿಲ್ಲ, ರಾತ್ರಿ ಇಡೀ ನಿದ್ದೆ ಬರ್ತಾ ಇಲ್ಲ ಅನ್ನೋದು ಅದು ಇಂಪಾರ್ಟೆಂಟ್.
ನಾನು ಇವಾಗ ಮಕ್ಕಳ ವಿಷಯಕ್ಕೆ ಹೇಳ್ತೇನೆ, ನೀವು ಮಕ್ಕಳ ಬಗ್ಗೆ ಹೇಳಿದ್ದೀರಾ. ಮಕ್ಕಳಿಗೆ ಏನಾಗ್ತದೆ, ಒಂದು ಅವರಿಗೂ ಜಾಸ್ತಿ ಆದ ಒತ್ತಡಗಳಿರ್ತವೆ. ಒಂದು ಓದು, ನೀನು ಓದಲೇಬೇಕು, ನೀನು ಇದು ಮಾಡಲೇಬೇಕು, ನೀನು ಫಸ್ಟ್ ರ್ಯಾಂಕ್ ಬರಲೇಬೇಕು, ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು. ನಾನು ಇಂಜಿನಿಯರ್ ಆಗಬೇಕು ಅನ್ಕೊಂಡಿದ್ದೆ, ಆದರೆ ಈಗ ನೀನಾಗಬೇಕು. ಅದೊಂಥರ ಒತ್ತಡ. ಅದೇನಾಗ್ತದೆ, ಅವರಿಗೆ ಮಾನಸಿಕವಾಗಿ ಅವರು ಕುಗ್ತಾರೆ. ಮತ್ತೆ ನೀವು ಲರ್ನಿಂಗ್ ಡಿಸಬಿಲಿಟಿ ಅನ್ನೋ ಒಂದು ಕಲಿಕಾ ನ್ಯೂನ್ಯತೆ ಅಂತ ಹೇಳ್ತಾರೆ, ಕೇಳಿರ್ಬೋದು. ಈಗ ಒಂದು ಮೂವಿ ಸಹ ಬಂದಿದೆ, ಅದರ ಏನು ತಾರೆ ಜಮೀನ್ ಪರ್, ಅದು ಹಿಂದಿಯಲ್ಲಿದೆ. ಅದರಲ್ಲಿ ಆ ಮಗು ಯಾವ ತರ ಓದೋದ್ರಲ್ಲಿ ಕಷ್ಟಪಡ್ತದೆ, ಆ ಮಗುಗೆ ಯಾವ ತರ ಸಮಸ್ಯೆಗಳು ಬರ್ತದೆ, ಯಾವ ತರ ಟೀಚರ್ಸ್ಗಳು ಅವ್ರನ್ನ ಟ್ರೀಟ್ ಮಾಡ್ತಾರೆ, ಅದೊಂದು ತರದ ಮಾನಸಿಕ ತೊಂದರೆಗಳು ನಾವು ಸ್ಕೂಲಲ್ಲಿ ನೋಡ್ಬೋದು. ಇನ್ನೊಂದು ಖಿನ್ನತೆ ಕೂಡ ಇರ್ತದೆ, ಅದೇ ಡಿಪ್ರೆಷನ್ ಅಂತ ಹೇಳೋದು. ಮತ್ತೆ ಆತಂಕ, ಆಂಗ್ಸೈಟಿ, ಎಕ್ಸಾಮ್ ಆಂಗ್ಸೈಟಿ ಬಗ್ಗೆ. ಈಗ ಎಲ್ಲರೂ 10ನೇ ಕ್ಲಾಸ್ ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಈಗ PUC ಎಕ್ಸಾಮ್ ಬರೀಲಿಕ್ಕೆ. ಅವರಿಗೆ ಭಯ, ಆತಂಕ, ಅಯ್ಯೋ ಏನಾಗ್ತದೆ, ಎಲ್ಲಿ ನಾನು ಓದಿದ್ದೆಲ್ಲ ಮರ್ತೋಗ್ತದ, ಆ ಆತಂಕದಲ್ಲಿ ಬೆವರುದು, ಕೈ ನಡ್ಕ ಬರೋದು, ಈ ತರ ತೊಂದರೆಗಳನ್ನು ಅವರಿಗೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತಾರೆ. ನೀವು ಕೇಳಿದ್ದೀರಾ ಅಂತ ಗೊತ್ತಿಲ್ಲ. ಅದು ಏನಾಗ್ತದೆ ಅಂದ್ರೆ, ಒಂದು ವಿಷಯ ಬಗ್ಗೆ ಯೋಚನೆ ಮಾಡಿ 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 ಸಡನ್ ಆಗಿ ಎದೆ ಬಡಿತ ಜಾಸ್ತಿ ಆಗೋದು, ಅಥವಾ ಬೆವರು ಬರಕ್ ಶುರು ಆಗೋದು, ಕೈ ನಡ್ಕ ಬರೋದು, ನಾನು ಸತ್ತೋಗ್ತೇನೆ ಅನ್ಕೊಂಡ್ಬಿಡೋದು. ಯಾಕೆಂದ್ರೆ ಅದು ಎದೆ ಬಡಿತ ಜಾಸ್ತಿ ಆದಾಗ ಏನಾಗ್ತದೆ, ಫಸ್ಟ್ ಯೋಚನೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅನ್ನೋ ಯೋಚನೆ. ಹಾಗಂತ ಹೇಳಿ ಈಗ ಆದಾಗ ನಾವು ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತಲ್ಲ, ಹೋಗ್ಲೇಬೇಕು. ಯಾಕೆಂದ್ರೆ ಅದು ಇದ್ರೂ ಇರ್ಬೋದು, ಅದನ್ನ ಡಾಕ್ಟರ್ಗಳು ಮಾತ್ರ ಅದನ್ನ ಸೆಪರೇಟ್ ಮಾಡಿ ಹೇಳಲಿಕ್ಕೆ ಆಗ್ತದೆ, ಇದು ಪ್ಯಾನಿಕ್ ಅಟ್ಯಾಕ್, ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ. ಈ ತರ ತೊಂದರೆಗಳು ಜಾಸ್ತಿ ಹದಿಹರಿಯದ ಮಕ್ಕಳಲ್ಲಿ ಕಂಡು ಬರ್ತಿದೆ ಹೀಗೆ. ಸೊ ಇದಕ್ಕೆ ನಾವು ಸ್ಕೂಲಲ್ಲಿ ಹೋಗಿ ಇದ್ರ ಬಗ್ಗೆ ಮಾತಾಡ್ತೇವೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಬುಲ್ಲಿಂಗ್ ಅಂತ ಹೇಳಿ. ಒಂದು ಗ್ಯಾಂಗ್ ಮಾಡ್ಕೊಂಡು ಮಕ್ಕಳು ಒಂದು ಮಗುವನ್ನು ತಮಾಷೆ ಮಾಡೋದು, ಅದ್ರ ಬಗ್ಗೆ ಹೇಳೋದು, ನೀನು ಕುಳ್ಳ, ನೀನು ದಪ್ಪ, ನೀನು ಕರಿಯ, ನೀನು ಯಾವುದೋ ಒಂದು ಬೇರೆ ಜನಾಂಗದಿಂದ ಬಂದಿದ್ಯಾ, ನೀನು ನಮ್ಮ ಜೊತೆ ಸೇರೋದಿಲ್ಲ. ಆ ತರ ಅವ್ರನ್ನ ಕೀಳು ಮಟ್ಟದಲ್ಲಿ ನೋಡಿದವರಿಗೆ ಮಾನಸಿಕವಾಗಿ ತುಂಬಾ ಒತ್ತಡ ಬೀಳ್ತದೆ. ಅದೇನಾಗ್ತದೆ, ಹೋಗ್ತಾ ಹೋಗ್ತಾ ಈ ಮಕ್ಕಳಿಗೆ ದೊಡ್ಡವರಾಗ್ತಾ ಈ ಒತ್ತಡ ಮತ್ತೆ ಅವರ ಅಡಲ್ಟ್ ಲೈಫ್ ಅಂತ ಹೇಳೋದ್ರಲ್ಲಿ ಇಂಪ್ಯಾಕ್ಟ್ ಆಗ್ತದೆ. ಅದು ಮತ್ತೆ ಖಿನ್ನತೆಗೆ ಒಂದು ಕಾರಣ ಆಗ್ಬೋದು. ಸೊ ಈ ತರದ್ದು ಪ್ರಾಬ್ಲಮ್ಗಳು ಸ್ಕೂಲ್ ಮಕ್ಕಳಲ್ಲಿ ಕಂಡು ಬರ್ತದೆ. ಅದಕ್ಕೆ ನಾವು ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೇವೆ. ನೀವು ಯಾವ ತರ ಒಂದು ಸ್ಕೆಡ್ಯೂಲ್ ಮಾಡ್ಕೊಂಡು ಆರಾಮಾಗಿರ್ಬೋದು, ತುಂಬಾ ಯೋಚನೆ ಮಾಡಬೇಕಾಗಿಲ್ಲ, ಇವಾಗ ಏನ್ ಮಾಡ್ತದೆ ಅದೇ ಮಾಡಿ ಅನ್ನೋ ಒಂದು ವಿಷಯದ ಬಗ್ಗೆ ಕವರ್ ಮಾಡ್ಬೋದು ಮಕ್ಕಳಲ್ಲಿ. ಈಗ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಜಾಸ್ತಿಯಾ ಮೊದಲಿಗಿಂತ? ಇದು ನನ್ನ ಪರ್ಸನಲ್ ಒಪಿನಿಯನ್ ಇದೆ. ಮೊದಲು ಕೂಡ ಇತ್ತು, ಇರಲಿಲ್ಲ ಅಂತಲ್ಲ, ಆದರೆ ಜನ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಇವಾಗ ಜನ ಮಾತಾಡ್ತಾ ಇದ್ದಾರೆ. ಈಗ ನೋಡಿ, ನೀವು ಒಂದು ಸಂದರ್ಶನ ತಗೊಳ್ತಾ ಇದ್ದೀರಾ, ಅವೇರ್ನೆಸ್ ಸ್ವಲ್ಪ ಅಂತ ಜಾಸ್ತಿ ಆಗ್ತಾ ಇದೆ. ಆದರೆ ಸಮಸ್ಯೆಗಳೂ ಜಾಸ್ತಿ ಆಗ್ತಾನೇ ಇದೆ. ಕಾರಣಗಳು ತುಂಬ ಇರ್ಬೋದು. ಈಗ ಮೊದಲೇನಾಗ್ತಿತ್ತು, ನಾವು ಹಳ್ಳಿಯಲ್ಲಿ ಏನಿದೆ ಅದು ಊಟ ಮಾಡ್ಕೊಂಡು ತಿನ್ಕೊಂಡು ಖುಷಿಯಾಗಿ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರ್ತಿದ್ವಿ. ನಮ್ಮ ಮಾನಸಿಕವಾಗಿ ತುಂಬ ಒತ್ತಡ ಇರ್ತಿರ್ಲಿಲ್ಲ. ಇವಾಗೇನು ಎಲ್ಲರಿಗೂ ಫೋನ್ ಬೇಕು, ಎಲ್ಲರೂ ಫೋನಲ್ಲಿ ಅದೇನೋ ಇನ್ಸ್ಟಾಗ್ರಾಮ್ ತಕೊಂಡು ರೀಲ್ಸ್ ನೋಡ್ತಾರೆ. ಅದು ಇನ್ನೊಂದು ತರ ಒಂಥರ ಎಡಿಕ್ಷನ್ ಆಗೋಗಿದೆ ಮಕ್ಕಳಿಗೆ. ನೀವು ಮಕ್ಕಳ ಬಗ್ಗೆ ಹೇಳಿದಾಗ ಅದು ರೀಲ್ಸ್ ನೋಡೋದು, ಅದು ಏನು ರೀಲ್ಸ್ ನೀವು ನೋಡಿದ್ರೆ ಒಂದು ರೀಲ್ಸ್ ಎಷ್ಟು 1 ನಿಮಿಷನೂ ಇಲ್ಲ, 30 ಸೆಕೆಂಡ್ ಆದ್ಮೇಲೆ ಇನ್ನೊಂದು ಅದೇನಾಗ್ತದೆ, ಅದೊಂಥರ ಎಡಿಕ್ಷನ್. ನನಗೆ ಒಂದು ವಿಷಯಕ್ಕೆ ಏಕಾಗ್ರತೆಯಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ. ಸ್ಕೂಲ್ ಟೀಚರ್ಸ್ಗಳು ಹೇಳ್ಬೋದು, ಈ ಮಗು ನನ್ನ ಕ್ಲಾಸಿಗೆ ಅಟೆನ್ಷನ್ನೇ ಕೊಡ್ತಿಲ್ಲ, ಏಕಾಗ್ರತೆ ಅನ್ನೋದೇ ಕಮ್ಮಿ ಆಗ್ತಿದೆ. ಸೊ ಅಂತ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈಗಿನ ಕಾಲದಲ್ಲಿ. ಸಾಮಾನ್ಯ ಯಾವ ಏಜ್ ಗ್ರೂಪ್ ಅಲ್ಲಿ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಅಂತ ನಿಮ್ಗೆ ಅನಿಸ್ತದೆ? ಅಡಾಲಸೆನ್ಸ್ ಅಂತ ಹೇಳಿದೆ, ಅದೇ ಹದಿಹರಿಯದ ವಯಸ್ಸಲ್ಲಿ ಜಾಸ್ತಿಯಾಗಿ. ಅದು ಏನು ಒಂದು ಕಾರಣ, ಅವರ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತವೆ, ಪ್ಯೂಬರ್ಟಿ ಅಂತ ಹೇಳ್ತೇವೆ. ಅವರ ದೇಹನೂ ಬೆಳೀತಾ ಇರ್ತದೆ, ಅವರಿಗೊಂದು ಐಡೆಂಟಿಟಿ, ನಾನು ಯಾರು ಅನ್ನೋ ಒಂದು ಇದಿರ್ತದೆ. ನಾನು ಈ ತರ ಇರಬೇಕು, ನಾನಂದ್ರೆ ಹಿಂಗಿರ್ಬೇಕು. ಈಗ ಹುಡುಗಿರಿಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಮೇಕಪ್ ಮಾಡಬೇಕು, ನನ್ನ ಕೂದಲು ಸ್ಟ್ರೈಟ್ ಆಗಿರ್ಬೇಕು, ಚೆನ್ನಾಗಿರೋ ಬಟ್ಟೆ, ಆ ತರ ಯೋಚನೆ. ಹುಡುಗರಿಗೆ ಇವಾಗ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು, ನನಗೆ ಸ್ವಲ್ಪ ಮಸಲ್ಸ್ ಬೇಕು, ಜಿಮ್ಮಿಗೆ ಹೋಗ್ಬೇಕು. ಆ ಒಂದು ಕನ್ಫ್ಯೂಷನ್ ಅಲ್ಲಿ ಅವ್ರು ಇರ್ಬೇಕಾದ್ರೆ ಒತ್ತಡಗಳು ಅವರಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತೆ ಅವರು ಓದಿನ ಕಡೆಗೂ ಗಮನ ಕೊಡಬೇಕು. ಇನ್ನು ಅದು ಹದಿಹರಿಯದ ವಯಸ್ಸು. ಆ ವಯಸ್ಸಲ್ಲಿ ಹುಡುಗರನ್ನ ನೋಡ್ತಾ ಇರೋದು, ಹುಡುಗಿರ್ನ, ಆ ರಿಲೇಶನ್ಶಿಪ್ ಅನ್ನೋದು ಒಂದು ಇದನ್ನು ಹುಟ್ಟು ಬರೋದು ಹದಿಹರೆಯದ ಟೈಮಲ್ಲಿ. ಅದು ಎಷ್ಟೋ ನಮ್ಮ ಕವಿಗಳು ಬರಹಗಾರರು ಬರ್ದಿದ್ದಾರೆ ಅದ್ರ ಬಗ್ಗೆ. ಸೊ ಆ ಟೈಮಲ್ಲಿ ಅವರಿಗೆ ಈ ತರ ಮಾನಸಿಕ ತೊಂದರೆಗಳು ಬರೋದು ಜಾಸ್ತಿ. ಅದೇ ಟೈಮಿಗೆ ಅವರಿಗೆ ಸಪೋರ್ಟ್ ಸಿಗ್ಲಿಲ್ಲ ಇದ್ರೆ, ಮನೆಯಿಂದ ಒಂದು ಸಪೋರ್ಟ್ ಸಿಗೋದು ಅಥವಾ ಅವರ ಅಧ್ಯಾಪಕರಿಂದ ಸಪೋರ್ಟ್ ಸಿಗ್ಲಿಲ್ಲದಿದ್ದರೆ ಆ ಸಮಸ್ಯೆಗಳು ಜಾಸ್ತಿ ಆಗ್ತಾ
ಹೋಗ್ಬೋದು. ಸರ್, ಏಜ್ಡ್ ಅಥವಾ ಸ್ವಲ್ಪ ಪ್ರಾಯ ಆದ ಮೇಲೆ ಇಂಥವರಲ್ಲೂ ಕೂಡ ಈ ರೀತಿಯ ಮಾನಸಿಕ ಸಮಸ್ಯೆಗಳು ಬರ್ತವ? ಏನು ಕಾರಣದಿಂದ ಬರ್ತವೆ? ಒಂದು ನಾವೀಗ ಮಕ್ಕಳ ಬಗ್ಗೆ ಮಾತಾಡಿದ್ವಿ ಅಲ್ಲ ಸರ್. ಈಗ ಮಕ್ಕಳಿಗೆ ಅವರೊಂದು 15-16 ವಯಸ್ಸು ತನಕ 10ನೇ ಕ್ಲಾಸ್ ತನಕ ಇರ್ತಾರೆ. ಅದಾದ್ಮೇಲೆ PUCನೋ ಅಥವಾ CBSE 11th 12th ಮಾಡ್ಕೊಂಡು ಹಂಗೆ ಹೋಗ್ತಾರೆ. ಯೂಶಲಿ ಮಾನಸಿಕ ಕಾಯಿಲೆ ಅನ್ನೋದು ತೊಂದರೆಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಆ ವಯಸ್ಸಲ್ಲಿ ಬರ್ತಿದೆ. ಯಾವುದು 16ರಿಂದ 18 ವಯಸ್ಸಲ್ಲಿ ಒಂದು ಸ್ವಲ್ಪ ಗೊತ್ತಾಗ್ತದೆ. ಮನೆಯಲ್ಲಿ ತುಂಬಾ ಕೋಪ ಬರೋದು, ಮಾತು ಕೇಳೋದಿಲ್ಲ, ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿರೋದು, ಇದು ಓದು ಹೇಳಿದ್ರೆ ನಾನು ಇದು ಮಾಡೋದಿಲ್ಲ, ಮನೆ ಬಿಟ್ಟು ಓಡಿ ಹೋಗುವ ಅದೆಲ್ಲ ಬರೋದು ಆ ವಯಸ್ಸಲ್ಲಿ ಒಂದು ಎಪಿಸೋಡ್ ಅಂತ ಹೇಳ್ತೇವೆ ನಾವು. ಒಂದು ಟೈಮಲ್ಲಿ ಬರ್ಬೋದು ಅವರಿಗೆ, ಮತ್ತೆ ನಾರ್ಮಲ್ ಆಗ್ತಾರೆ. ಅಲ್ಲಿಂದ ಶುರು ಆಗ್ತದೆ ಯೂಶಲಿ ಮಾನಸಿಕ ಕಾಯಿಲೆಗಳು. ಅಂದ್ರೆ ಅಲ್ಲಿಂದ 18ರ ಮೇಲೆ ಜಾಸ್ತಿ ಆಗ್ತಾ ಹೋಗೋದು ಅದೊಂದಿದೆ. ಅದು ಮಾತ್ರ ಅಲ್ಲ, ಕೆಲವರಿಗೆ 30 ವಯಸ್ಸು ಆದ್ಮೇಲೇನೂ ಬರೋದಿದೆ. ಖಿನ್ನತೆ ಅನ್ನೋದು 30 ವಯಸ್ಸಿದ ಮೇಲೆ ಬರ್ಬೋದು, ಅಥವಾ 50 ವಯಸ್ಸಿಂದ ಮೇಲೇನೂ ಬರ್ಬೋದು. ಅದಕ್ಕೆ ಇವಾಗ್ಲೇ ಬರ್ತದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೂ ರಿಸರ್ಚ್ ಪ್ರಕಾರ ಹೀಗೆ ಬರ್ಬೋದು ಅಂತ ಹೇಳ್ತಾರೆ. ಮತ್ತೆ ಒಂದು ಜಾಸ್ತಿಯಾಗಿ ಆಗೋದು ಡಿಪ್ರೆಷನ್. ಖಿನ್ನತೆ ಅನ್ನೋದು ಕಾಮನ್ ಆಗಿ ಈಗ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಈಗ ದೀಪಿಕಾ ಪಡ್ಕೋಣೆ ಬಂದು ಮಾತಾಡಿದ್ರು, ನನಗೆ ಡಿಪ್ರೆಷನ್ ಆಯ್ತು, ಅವರಿಂದ ಒಂದು ಅವೇರ್ನೆಸ್ ಜಾಸ್ತಿ ಆಯ್ತು ಒಂದು ಯೂತ್ಗಳಿಗೆ, ಜನಾಂಗಕ್ಕೆ. ಡಿಪ್ರೆಷನ್ ಅಂದ್ರೆ ಹಿಂಗೆ. ಅದರಲ್ಲಿ ಏನಾಗ್ತದೆ ಅಂತ ನಾನು ಹೇಳ್ದಂಗೆ ನಿದ್ದೆ ಬರದೇ ಇರೋದಾಗೆ ಆಗೋದು, ಅಥವಾ ಹೊಟ್ಟೆ ಹಸಿಯದೇ ಇರೋದು, ಯಾವಾಗ್ಲೂ ಬೇಜಾರದಲ್ಲಿರೋದು. ಈಗ ಇನ್ನೊಂದು ಕಾಮನ್ ಪ್ರಶ್ನೆ ಅಂದ್ರೆ ಎಲ್ಲರಿಗೂ ಬೇಜಾರಾಗ್ತದೆ. ಯಾರಿಗೂ ಬೇಜಾರಾಗೋದಿಲ್ಲ? ನಮಗೂ ಕೋಪ ಬರ್ತದೆ. ನಮ್ಮನ್ನು ದೇವರು ಮಾಡಿರೋದೇ ಹೀಗೆ. ನಮ್ಗೆ ಇಮೋಷನ್ಸ್ ಅನ್ನೋದು, ಭಾವನೆಗಳು ಅನ್ನೋದು ನಮ್ಗೆ ಇದ್ದೇ ಇರ್ತದೆ. ಆದರೆ ಆ ಬೇಜಾರು 2 ವಾರಕ್ಕಿಂತ ಜಾಸ್ತಿ ಹೋದಾಗ ಮಾನಸಿಕ ಸಮಸ್ಯೆ ಅಂತ ಆಗ್ತದೆ. ಅದಕ್ಕಿಂತ ಈಗ 1-2-3 ದಿನ ಇದ್ದು ಆಮೇಲೆ ನಾನು ಬ್ಯಾಕ್ ಟು ನಾರ್ಮಲ್ ಅಂತ ಹೇಳಿದ್ರೆ ಅದು ಮಾನಸಿಕ ಸಮಸ್ಯೆ ಅಂತ ಹೇಳಕ್ಕಾಗೋದಿಲ್ಲ. ಅದೊಂದು ಸ್ವಲ್ಪ ಏರುಪೇರು ಆಗ್ತದೆ ಅದೇ 2 ವಾರಕ್ಕಿಂತ ಜಾಸ್ತಿ ಆದಾಗ ತೊಂದರೆಗಳಾಗ್ತದೆ. ಯಾವ ಕಾರಣಗಳಿಗೆ ಬರಬಹುದು ಅಂತ ಹೇಳೋ ಮುಂಚೆ WHO ಒಂದು ಡೆಫಿನಿಷನ್ ಕೊಟ್ಟಿದೆ ಮೆಂಟಲ್ ಹೆಲ್ತ್ ಅಂದ್ರೆ ಏನು ಅಂತ ಹೇಳಿ. ಅವ್ರು ಏನ್ ಹೇಳ್ತಾರೆ, ನಮಗೆ ದಿನನಿತ್ಯ ಕೆಲಸ ಮಾಡ್ಬೇಕಾದ್ರೆ ಸ್ಟ್ರೆಸ್ ಅನ್ನೋದು ಇದ್ದೇ ಇರ್ತದೆ. ಈಗ ನೋಡಿ ಸರ್, ನೀವೀಗ ನನಗೆ ಬಂದು ರೆಕಾರ್ಡ್ ಮಾಡ್ತಾ ಇದ್ದೀರಾ, ನಾನು ಇಲ್ಲಿ ಕುತ್ಕೊಂಡು ಹೇಳ್ತಾ ಇರೋ ನನಗೆ ಸ್ಟ್ರೆಸ್ ಇದೆ, ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಆದ್ರೆ ಆ ಸ್ಟ್ರೆಸ್ ಅನ್ನ ನಾನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನನಗೆ ನಾನು ಪ್ರಿಪೇರ್ ಆಗಿ ಬಂದಿದ್ದೇನೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ ಅನ್ನೋದೊಂದು. ಒಂದೀಗ ರೈತರು ಅಂತ ಹೇಳ್ಬೇಕಾದ್ರೆ, ಅವರು ಒಂದು ಗಿಡ ನೆಡ್ಬೇಕಾದ್ರೆ ಅವ್ರಿಗೆ ಸ್ಟ್ರೆಸ್ ಇರೋದಿಲ್ಲ, ಇದ್ದೇ ಇರ್ತದೆ. ಅವರು 5 ವರ್ಷ ಕಾಯ್ಬೇಕದು ಫಸಲು ಬರೋದಕ್ಕೆ. ಆ ಸ್ಟ್ರೆಸ್ ಇದ್ದೇ ಇರ್ತದೆ. ಆ ಸ್ಟ್ರೆಸ್ ನ ಬಿಟ್ಟು ಅವರು ಮುಂದೆ ಹೋಗಕ್ ಆಗ್ತಾ ಇದೆಯಾ? ಅದು ಒಂದು ಡೀಲಿಂಗ್ ವಿತ್ ಡೈಲಿ ಸ್ಟ್ರೆಸ್ ಅಂತ ಹೇಳ್ತಾರೆ. ಅದಕ್ಕೆ ದಿನನಿತ್ಯಕ್ಕೆ ಬರುವ ಸ್ಟ್ರೆಸ್ಗಳನ್ನ ಹ್ಯಾಂಡಲ್ ಮಾಡೋದು. ಇನ್ನೊಂದು, ನಮ್ಮ ಎಲ್ಲರಿಗೂ ದೇವರು ಒಂದು, ಅಥವಾ ನಮ್ಮ ದೇಹದಲ್ಲಿ ಒಂದು ಎಬಿಲಿಟಿ ಅಂತ ಹೇಳ್ತದೆ. ನಮಗೆ ಒಂದು ಸಾಮರ್ಥ್ಯ ಇರ್ತದೆ. ಈಗ ನನ್ನ ಸಾಮರ್ಥ್ಯ ಇರ್ಬೋದು ಏನು, ನಾನೊಂದು ಪುಸ್ತಕ ಬರೆಯೋ ಒಂದು ಸಾಮರ್ಥ್ಯ ಇರ್ಬೋದು ನನಗೆ. ಅದೇ ನಿಮಗೆ ಹಾಡಾಡುವ ಸಾಮರ್ಥ್ಯ ಇರ್ಬೋದು, ಅಥವಾ ಒಬ್ಬೊಬ್ಬರಿಗೆ ಒಂದೊಂದೊಂದೊಂದು ತರ ಸಾಮರ್ಥ್ಯಗಳಿರ್ತವೆ. ಆ ಸಾಮರ್ಥ್ಯಗಳ ಬಗ್ಗೆ ನಮಗೆ ಗೊತ್ತಿದೆಯಾ? ಗೊತ್ತಿದ್ದರೆ ಅದನ್ನ ನಾವು ಉಪಯೋಗಿಸಿಕೊಳ್ತಾ ಇದ್ದೀವಾ? ಉಪಯೋಗಿಸಿಕೊಳ್ಳುವಂಗೆ ಇರಬೇಕು. ಒಂದು ಫಸ್ಟ್ ಗೊತ್ತಾಗಿ ಉಪಯೋಗಿಸ್ಕೊಳ್ಬೇಕು. ಅಂದರೆ ಎಲ್ಲರೂ ಯುನೀಕ್, ಎಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆನ್ಸ್. ಸೆಕೆಂಡ್ ಅದು. ಇನ್ನೊಂದು ಥರ್ಡ್ ಒನ್ ಏನಂದರೆ, ಅದೆಲ್ಲ ಇದ್ದು ದಿನನಿತ್ಯದ ಕೆಲಸಗಳು ಮಾಡ್ಲಿಕ್ಕೆ ಆಗ್ತದ ಅನ್ನೋದು. 4ನೇದು ತುಂಬ ಇಂಪಾರ್ಟೆಂಟ್. ನಾವೆಲ್ಲರೂ ಸಾಮಾಜಿಕ ಜೀವಿಗಳು. ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇವೆ. ಈಗ ಒಂದು ಸಮಾಜಕ್ಕೋಸ್ಕರ ಏನಾದರೂ ಕೊಡ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ? ಸಿಂಪಲ್ ಆಗಿ ಒಂದು ಹೇಳ್ತೇನೆ. ಈಗ ನಮ್ಮ ದೇವಸ್ಥಾನದಲ್ಲಿ ಒಂದು ಬ್ರಹ್ಮಕಲಶ ಅಂತ ಇರ್ತದೆ. ಆಗೇನಾಗ್ತದೆ, ಎಲ್ಲ ಊರವರು ಸೇರ್ತಾರೆ. ಎಲ್ಲ ಊರವರು ಸೇರಿ ಅಡಿಗೆ ಮಾಡೋದಿರೋದು, ಬಡಿಸೋದಿರೋದು, ಸಮಾಜಕ್ಕೋಸ್ಕರ ಅವರಲ್ಲಿ ಹೋಗಿ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಈ 4 ವಿಷಯಗಳು ನಿಮಗೆ ಮಾಡ್ಲಿಕ್ಕೆ ಆಗ್ತದಾ? ಹಾಗಾದ್ರೆ ಮಾನಸಿಕವಾಗಿ ನೀವು ಸ್ವಲ್ಪ ಚೆನ್ನಾಗಿದ್ದೀರಾ ಅಂತ. ಯಾವ ಈ 4 ವಿಷಯ ನಿಮಗೆ ಮಾಡ್ಲಿಕ್ಕೆ ಆಗುದಿಲ್ವಾ, ಆಗ ನಿಮಗೆ ಮಾನಸಿಕವಾಗಿ ನೀವು ಸ್ವಲ್ಪ ಕುಗ್ತಾ ಇದ್ದೀರಾ ಅನ್ನೋದು. ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ನಾನು ಹೋಗೋದಿಲ್ಲ, ನಾನು ಬರೋದಿಲ್ಲ, ನಾನು ಮಾಡೋದಿಲ್ಲ, ನಾ ಮನೆಯಲ್ಲೇ ಇರ್ತೇನೆ, ಅದೊಂದು ಇಂಡಿಕೇಶನ್. ನನಗೆ ಹಾಡಾಡ್ಲಿಕ್ಕೆ ಬರ್ತದೆ, ನಾನು ಚೆನ್ನಾಗಿದ್ದೇನೆ, ಆದರೆ ನಾನು ಹಾಡಕ್ಕೆ ಹೋಗಲ್ಲ, ನನ್ನ ಪ್ರಕಾರ ನಾನು ಚೆನ್ನಾಗಿ ಮಾಡ್ತಿಲ್ಲ. ಅದು ಬೆಳಗ್ಗೆ ಒಂದು ಇವಾಗ ಇರೋ ಸ್ಟ್ರೆಸ್ಗೆ, ನನಗೆ ಸ್ಟ್ರೆಸ್ ಇದ್ದರೆ ನಾನು ಇವತ್ತು ರೆಕಾರ್ಡಿಂಗ್ಗೆ ಬರೋದಿಲ್ಲ ಸರ್, ನನಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂತ ಕಾರಣಗಳು ನಾವು ಹೇಳ್ಕೊಂಡು ಹೋದಾಗ ನಮ್ಮ ಮಾನಸಿಕವಾಗಿ ನಾವು ಕುಗ್ಗುತ್ತಾ ಇದ್ದೇವೆ ಅಂತ ಒಂದು ಇಂಡಿಕೇಶನ್. ನಾವು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೇವೆ, ಕೇಳುಗರೆ ಯಾರಿಗಾದ್ರೂ ಈ ಥರ ಅನಿಸಿದ್ರೆ ಅವರು ಅದ್ರ ಬಗ್ಗೆ ಒಂದು
ಹೆಲ್ಪ್ ತಗೊಳ್ಬೋದು ಈ ಟೈಮಲ್ಲಿ ಅಂತ. ನಾನೀಗ ಸೆಕೆಂಡ್ ಕ್ವೆಶನ್ಗೆ ಹೋಗ್ತೇನೆ. ನೀವು ಹೇಳಿದ ಕಾರಣಗಳು ಯಾವ್ದು ಇರ್ಬೋದು ಅಂತ. ಇದೇ ಕಾರಣ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಮಾನಸಿಕ. ಅದರಲ್ಲಿ ಒಂದು ಬಯಾಲಜಿಕಲ್ ಕಾಸ್ ಅಂತ ಹೇಳ್ತಾರೆ, ದೇಹಕ್ಕೆ ಆಗುವ ಕಾಸುಗಳು. ಈಗ ನಾನು ಹೇಳ್ತೆ ಹದಿಹರಿಯದ ಮಕ್ಕಳಿಗೆ ಏನಾಗ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಈಗ ಮುಟ್ಟು ಬರೋದಿರ್ಬೇಕಾದ್ರೆ ನಮ್ಮ ಹುಡುಗಿರಿಗೆ ಒಂದು ಹೊಟ್ಟೆ ನೋವು ಬರೋದು, ಕೋಪ ಬರೋದು, ಅದೊಂದಿರ್ಬೋದು. ಇನ್ನೊಂದು ಮೇನ್ ಆಗಿ ಹಾರ್ಮೋನಲ್ ಪ್ಯೂಬರ್ಟಿ ಬರ್ಬೇಕಾದ್ರೆ ಹುಡುಗರಿಗೂ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರ್ತದೆ, ಅವಾಗ ಮಾನಸಿಕ ಸ್ವಲ್ಪ ಏರುಪೇರ ಆಗ್ಬೋದು. ಇನ್ನೊಂದು ನಮ್ಮ ಬ್ರೈನ್ ಅಲ್ಲಿ ತುಂಬಾ ಕೆಮಿಕಲ್ಗಳಿದಾವೆ, ಒಂದು ಡೋಪಮೈನ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಏರುಪೇರ ಆದರೆ ನಮಗೆ ಡಿಪ್ರೆಷನ್ ಬರ್ಬೋದು, ಖಿನ್ನತೆ ಬರ್ಬೋದು, ಆತಂಕ ಬರ್ಬೋದು. ಡೋಪಮೈನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಇದು ಇನ್ನೊಂದು ಬಯಾಲಜಿಕಲ್ ಕಾಸ್ ಅನ್ನೋದಿರ್ಬೋದು. ಏನಂದ್ರೆ ಈಗ ಮಗು ಹುಟ್ಟಿದ ತಕ್ಷಣ ಅಳ್ಳಿಲ್ಲ ಅಂದ್ರೆ ಎಲ್ಲರೂ ಸ್ವಲ್ಪ ಆತಂಕ ಪಡ್ತಾರೆ. ಆ ಟೈಮ್ ಏನಾಗ್ತದೆ, ಬ್ರೈನಿಗೆ ಆಕ್ಸಿಜನ್ ಸಿಗ್ಲಿಲ್ಲ ಅಂತ. ಯಾವಾಗ ನಮ್ಮ ಬ್ರೈನಿಗೆ ಸಾಕಷ್ಟು ಮಟ್ಟಕ್ಕೆ ಆಮ್ಲಜನಕ ಸಿಗೋದಿಲ್ವಾ, ಅವಾಗ ಇಂಬ್ಯಾಲೆನ್ಸ್ ಆಗಿ ಕೆಲವು ಬ್ರೈನ್ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್. ಈಗ ಕೆಲವು ಮಕ್ಕಳಿಗೆ ಮೆಂಟಲ್ ರಿಟಾರ್ಡೇಷನ್ ಅಂತ ಇವಾಗ ಹೇಳೋದಿಲ್ಲ, ಅದಕ್ಕೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಹೇಳ್ತಾರೆ. ಅವರಿಗೆ ದಿನನಿತ್ಯ ಮಾಡೋ ಕೆಲಸಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ಮಾತು ಕರೆಕ್ಟ್ ಆಗಿ ಬರೋದಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ. ಆ ತರ ಸಮಸ್ಯೆಗಳು ಬಯಾಲಜಿಕಲ್ ಕಾಸಸ್ ಆಗಿ ಬರಬಹುದು. ಇನ್ನೊಂದು ಸೈಕಾಲಜಿಕಲ್ ಕಾಸಸ್ ಅಂತ ಹೇಳ್ತಾರೆ. ಸೈಕಾಲಜಿಕಲ್ ಕಾಸಸ್ ಅಂತ ಹೇಳಿದಾಗ ಯಾರೋ ಒಬ್ರು ಜೀವನದಲ್ಲಿ ಚೆನ್ನಾಗಿ ನಡೀತಾ ಇದೆ, ಅವ್ರ ಲೈಫಲ್ಲಿ ಅವರೊಂದು MD ಆದ್ರು, ಒಂದು ಕಂಪನಿ ಓಪನ್ ಮಾಡಿದ್ರು, ನಾನು ಏನು ಮಾಡ್ತಾ ಇಲ್ಲಲ್ಲ, ನನಗೆ ಯಾಕೆ ಈ ತರ ಪ್ರಾಬ್ಲಮ್, ನನಗೆ ಯಾಕೆ ಈ ತರ ಬರೋದು, ಅದ್ರ ಬಗ್ಗೆ ಯೋಚನೆ ಮಾಡಿ ನಾವೇ ಮಾನಸಿಕವಾಗಿ ಕುಗ್ಗೋದು. ಆ ತರದ್ನು ಆಗ್ತದೆ ಕೆಲವೊಂದ್ಸತಿ. ಇನ್ನೊಂದೇನು ಅಂತ ಎನ್ವೈರನ್ಮೆಂಟಲ್ ಅಥವಾ ಸೋಷಿಯಲ್ ಕಾಸಸ್ ಅಂತಾನು ಹೇಳ್ತಾರೆ. ಅಕ್ಕಪಕ್ಕದವರೇ ಕುಗ್ಸೋದು, ಒಂದು ಕರೆಕ್ಟ್ ಆಗಿ ಅವ್ರನ್ನ ನೀನ್ ನೋಡು, ನೀನ್ ಯಾವಾಗ್ಲೂ ಇದೇ ಆಯ್ತು, ಮೊದ್ಲಿಂದಾನೇ ನೀನು ಓದ್ಲಿಲ್ಲ, ಇವಾಗ್ಲೂ ಓದ್ತಾ ಇಲ್ಲ, ಇನ್ನು ನಿಂಗೆ ಕೆಲಸ ಇಲ್ಲ. ಅದನ್ನು ಒಬ್ಬ ಮನುಷ್ಯ ಕೇಳ್ತಾ ಏನಾಗ್ಬೋದು, ಅವನಿಗೆ ಅವ್ನು ಕುಗ್ಗಿಕೊಂಡು ಹೋಗ್ತವೆ. ಸೊ ಈ ತರಗಳು ಕಾರಣಗಳು ಒಂದೊಂದ್ಸತಿ ಮಿಕ್ಸ್ ಆಗಿ ಬಂದಾಗ ಕಾರಣಗಳಾಗ್ಬೋದು. ನಾನು ಮತ್ತೆ ಬುಲ್ಲಿಂಗ್ ಅಂತ ಹೇಳಿದೆ, ಸ್ಕೂಲ್ ಟೈಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೀಯಾಳಿಸೋದು, ಅದು ಮಾಡೋದು. ಆ ಟೈಮಿಗೆ ಅವ್ರು ಇದ್ರೂ ದೊಡ್ಡವ್ರು ಆಗ್ತಾ ಅವರ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತದೆ. ಒಂದು ಕೆಲಸ ತಗೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಅಥವಾ ಒಂದು ಭಾಷಣ ಕೊಡೋ ಬಗ್ಗೆ ಅವ್ರಿಗೆಲ್ಲದರಲ್ಲೂ ಅವ್ರು ಡೌಟ್ ಪಟ್ಕೊಂಡು ಹೋಗ್ತಾರೆ. ಈ ತರ ತುಂಬಾ ಕಾರಣಗಳಿಂದ ಮಾನಸಿಕ ಸಮಸ್ಯೆಗಳು ಬರಬಹುದು. ಅದು ಸರಿ. ಈಗ ನಾವು ಮಕ್ಕಳಲ್ಲಿ ಮತ್ತೆ ಬೇರೆ ಸಾಮಾನ್ಯ ಯುವಕರಲ್ಲಿರ್ಬೋದು, ಸ್ವಲ್ಪ ಏಜ್ ಆದವರಲ್ಲೂ ಈ ಥರ ಬರಬಹುದು ಅಂತೇಳಿ. ಮುಖ್ಯವಾಗಿ ನಾವೀಗ ಮಾತಾಡೋದಿದ್ರೆ, ಮೊದಲಿಂದಲೂ ಕೂಡ ನಮ್ಮ ದೇಶ ಹಳ್ಳಿಯಲ್ಲೆಲ್ಲ ರೈತರ ಒಂದು ದೇಶ ಅಂತ ಹೇಳಿ ನಾವು ಕರಿತೇವೆ. ಅಗ್ರಿಕಲ್ಚರ್ ನಮ್ಮ ಮುಖ್ಯವಾದಂಥ ಒಂದು ಸೆಕ್ಟರ್. ರೈತರಲ್ಲಿ ಕೂಡ ಇತ್ತೀಚೆಗೆ ಈ ರೀತಿಯ ಮಾನಸಿಕ ಸಮಸ್ಯೆಗಳು, ಆತ್ಮಹತ್ಯಾ ಪ್ರಕರಣಗಳೆಲ್ಲ ಇರ್ತವೆ. ಇದಕ್ಕೆ ಮುಖ್ಯವಾಗಿ ಏನು ಈ ರೀತಿಯ ಇಂಬ್ಯಾಲೆನ್ಸ್ಗಳಿಗೆ ಸುತ್ತಮುತ್ತಲಿನ ಎನ್ವೈರ್ಮೆಂಟ್ ಕಾರಣವೋ ಅಥವಾ ಬೇರೆ ಏನಾದರೂ ಕಾರಣಗಳು? ನೀವು ಹೇಳ್ದಾಗೆ ಕರೆಕ್ಟ್. ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ. ಅವರ ಆರೋಗ್ಯದ ಬಗ್ಗೆ ನಾವು ತುಂಬ ಮಹತ್ವ ಕೊಡಲೇಬೇಕು. ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಮಹತ್ವ ಕೊಡಲೇಬೇಕು. ಈಗ ನಾನಂತೂ ತುಂಬ ನ್ಯೂಸ್ ಪೇಪರಲ್ಲೆಲ್ಲ ಬರ್ತಾ ಇದೆ, ಈ ಥರ ಆಯ್ತಂತೆ, ಸೂಸೈಡ್ ಮಾಡಿಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು. ಮೇನ್ ಕಾರಣ ಏನಿರ್ತದೆ, ಫಿನಾನ್ಷಿಯಲ್ ಪ್ರಾಬ್ಲಮ್. ಅಂದರೆ ಅವರಿಗೆ ದುಡ್ಡಿನ ಬಗ್ಗೆ ತೊಂದರೆ ಇರೋದು ಜಾಸ್ತಿಯಾಗಿ ಮಾನಸಿಕ ಕಾಯಿಲೆಗೆ ಇದಾಗ್ತದೆ. ಏನಾಗ್ತದೆ, ನನ್ನ ಹತ್ರ ಈಗ ಸರಿ ದುಡ್ಡಿರೋದಿಲ್ಲ, ನಾನು ಸಾಲ ಮಾಡಿರ್ತೇನೆ, ಬ್ಯಾಂಕಿಂದ ಒಂದು 5 ಲಕ್ಷ ತಗೊಳ್ತೇನೆ. ನಾನೇನೋ ಒಂದು ತೋಟ ಮಾಡಲಿಕ್ಕೆ ದುಡ್ಡು ಹಾಕಿದೆ, ಆ ತೋಟ ಹಾಳಾಗೋಯ್ತು, ಮಳೆಯಿಂದ ಹಾಳಾಯಿತು, ಏನೋ ಹಾಳಾಗಿತ್ತು, ನಾನು ಅದನ್ನು ಮತ್ತೆ ಹೇಗೆ ಬ್ಯಾಂಕಿಗೆ ಕೊಡಬೇಕು, ಅದರ ಬಗ್ಗೆ ಯೋಚನೆ ಮಾಡಿ 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 ಖಿನ್ನತೆಗೆ ಹೋಗ್ಬಿದೆ. ನಾವು ಮೊದಲೇ ಹೇಳಿದ್ವಿ, ಯೋಚನೆಗಳು ಅವರ ವರ್ತನೆಗಳು, ಭಾವನೆಗಳು. ಈಗ ಯೋಚನೆ ನೆಗೆಟಿವ್ ಆಯಿತು, ನನಗಿನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಈ ಥಾಟ್ ಸಿಗೋದಿಲ್ಲ, ಈ ದುಡ್ಡನ್ನ ನಾನು ಮತ್ತೆ ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಬರ್ತದೆ. ಯೋಚನೆ ಬಂದಾಗ ಭಾವನೆ ಏನಾಗ್ತದೆ, ಬೇಜಾರು, ಅಳು, ಕೆಲವೊಂದ್ಸತಿ ಕೋಪ ಇರ್ಬೋದು ಆಗ್ತದೆ. ಯೋಚನೆ ಹಾಳಾಯ್ತು, ಭಾವನೆ ಹಾಳಾಯ್ತು, ನಿಮ್ಮ ವರ್ತನೆ ಏನಾಗ್ತದೆ, ಮಾಡೋ ಕೆಲಸನೂ ಮಾಡ್ಲಿಕ್ಕಿಲ್ಲ, ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಿ ಅದು ಬಿಡು ಹೋಯ್ತಾ ಇನ್ನೇನೋ ಮಾಡುವ ಅನ್ನೋದು ಹೋಗ್ತದೆ. ಈ ಮೇನ್ 3 ಇದಕ್ಕೆ ಜಾಸ್ತಿಯಾಗಿ ನಾನು ಓದಿರೋ ಪ್ರಕಾರ ರೈತರಿಗೆ ಮೇನ್ ಆಗುವ ಪ್ರಾಬ್ಲಮ್ ಅಂದರೆ ದುಡ್ಡಿನ ಸಮಸ್ಯೆಗಳು. ಅದಲ್ಲದೆ ನಾನು ಹೇಳಿದಂಗೆ ಇದಿರ್ಬೋದು, ಬಯಾಲಜಿಕಲ್ ಕಾಸ್ ಇರ್ಬೋದು, ಸೈಕಾಲಜಿಕಲ್ ಕಾಸ್ ಇರ್ಬೋದು. ಪಕ್ಕ ಅಣ್ಣ ನೋಡು ಎಷ್ಟು ಚೆನ್ನಾಗಿ ದುಡ್ಡು ಮಾಡಿಕೊಂಡು ಎಷ್ಟು ತೋಟ ಮಾಡಿದ, ನೋಡು ತಮ್ಮ ನೀನು ಹೀಗೆ ಇದೆಯಾ, ಹೀಯಾಳಿಸೋದ್ರಿಂದನೂ ಮಾನಸಿಕ ತೊಂದರೆಗಳು ಬರ್ಬೋದು. ಇನ್ನೊಂದು ರೈತರಲ್ಲಿ ನಾನು ಕಂಡ ಪಟ್ಟಿಗೆ ಏನಾಗ್ತದೆ, ಒಂದು ಸಾಲದ ವಿಷಯನೇ ತಗೊಳ್ಳೋ, ಸಾಲ ಮಾಡಿದ್ರು, ಇದು ಹಾಳಾಯ್ತು, ಇನ್ನೇನು ಇದರಿಂದ ಹೊರಗಡೆ ಬರೋಕ್ಕೆ ಕುಡಿತಕ್ಕೆ ಹೋಗ್ತಾರೆ. ಕುಡಿಯೋದಕ್ಕೆ ನಿದ್ದೆ ಬರೋದಿಲ್ಲ, ನಾನು ಕುಡಿತೇನೆ, ಇನ್ನು ಅದೇನೋ ಅಭ್ಯಾಸ ಆಗೋಯ್ತು, ಎಡಿಕ್ಷನ್ ಅಂತ ಹೇಳ್ತೇನೆ. ಅದು ಕುಡಿತ ಜಾಸ್ತಿ ಆದಾಗ
ನಿಮ್ಮ ಬ್ರೈನಿಗೂ ಎಫೆಕ್ಟ್ ಆಗ್ತದೆ. ಆಗ ಅದು ಬಯಾಲಜಿಕಲ್ ಕಾಸ್ ಆಗಿ ಒಂದು ಪೆಗ್ ಅಥವಾ 30ಯೋ 60ಯೋ ಹಾಕ್ಲಿಲ್ಲದಿದ್ರೆ ನನಗೆ ನಿದ್ದೆ ಬರೋದಿಲ್ಲ. ಅದು ಎಡಿಕ್ಷನ್ ಆಗಿಬಿಟ್ಟು ಅದು ಖಿನ್ನತೆಗೆ ಕಾರಣ ಆಗೋಗ್ತದೆ ತುಂಬ ಸಲ. ಈಗ ಎಲ್ಲ ಮಾನಸಿಕ ಸಮಸ್ಯೆಗಳಿಗೂ ಕೂಡ ಯಾವಾಗ ನಾವು ಹೋಗಿ ವೈದ್ಯರನ್ನು ಕಾಣಬೇಕು? ಅದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅನಿಸ್ತದೆ. ಈಗ ಗೊತ್ತಾದರೆ ಆಗೋದಿಲ್ಲ ಯಾವಾಗ ಅದರ ಬಗ್ಗೆ ಹೆಲ್ಪ್ ತಗೊಳ್ಬೇಕು ಅಂತ. ಈಗ ನಾನೇನು ಹೇಳಿದೆ, 2 ವಾರ ಕಾಯ್ಬೋದು. ಓಕೆ, ನನಗೆ ಖಿನ್ನತೆ ಬಂತು, ಬೇಜಾರಾಗ್ತದೆ, ಅಳು ಬರ್ತದೆ. ಆದರೆ ಅದರಿಂದ ಈಗ ಮನೆಯವ್ರು ನೋಡ್ತಾನೆ ಇದ್ದಾರೆ, ಎದ್ದೇ ಬರ್ತಾ ಇಲ್ಲ, ಮಲ್ಕೊಂಡೇ ಇರ್ತಾರೆ. ಅವುಗಳು ಮಲ್ಕೊಂಡಿದ್ರೆ ನಿದ್ದೆ ಊಟ ಸೇರ್ತಾ ಇಲ್ಲ, ದೇಹದ ತೂಕ ಕಮ್ಮಿ ಆಗ್ತಾ ಇದೆ, ಯಾರ ಹತ್ರ ಮಾತಾಡ್ತಾ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ, ನಗು ಅನ್ನೋದೇ ಮರ್ತು ಬಿಟ್ಟಿದ್ದಾರೆ ಅಂದಾಗ ಅವ್ರನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗ್ತದೆ. ಜಾಸ್ತಿ ಟೈಮ್ ಕಾಯಬಾರ್ದು. ಯಾಕೆಂದ್ರೆ ಈ ಖಿನ್ನತೆ ಅನ್ನೋದು ಫೈನಲ್ ಸ್ಟೇಜ್ ಏನಂದ್ರೆ ಆತ್ಮಹತ್ಯೆ. ಅವರು ಯೋಚನೆ ಮಾಡ್ಕೊಂಡು ಇನ್ನು ನಾನು ಬದುಕೇನು ಪ್ರಯೋಜನ ಅಂತ ಯೋಚನೆ ಮಾಡ್ಕೊಂಡು ಹೋದಾಗ ಆತ್ಮಹತ್ಯೆ ಅಷ್ಟು ದೂರಕ್ಕೆ ನಾವು ತಗೊಂಡು ಹೋಗಬಾರ್ದು. ಈ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದ್ರೆ ಏನಾಗ್ತದೆ, ಅವರು ಡಾಕ್ಟರ್ಗಳು, ಅವರು MBBS ಮಾಡಿ MD ಮಾಡಿರ್ತಾರೆ, ಅವರು ಮಾತ್ರೆಗಳು ಕೊಡ್ತಾರೆ. ನಾನು ಮೊದಲೇ ಏನಿದೆ, ಬ್ರೈನಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಡೋಪಮೈನ್ ಕಮ್ಮಿ ಆಗಿರ್ಬೋದು, ಅವರು ಕೊಡೋ ಮಾತ್ರೆಗಳಿಂದ ಏನಾಗ್ತದೆ, ಆ ಡೋಪಮೈನ್ ಸ್ವಲ್ಪ ಜಾಸ್ತಿ ಆಗ್ತದೆ. ಆ ಕೆಮಿಕಲ್ ಸೆಕ್ರೀಷನ್ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತದೆ, ನಮ್ಮ ಮನಸ್ಸಲ್ಲಿ ಬರುವ ಭಾವನೆಗಳು ಸ್ವಲ್ಪ ಸರಿ ಹೋಗ್ತದೆ. ಇನ್ನೊಂದು ಏನು ಮಾಡ್ತಾರೆ ಅಂದರೆ ನಿದ್ದೆಗೆ ಮಾತ್ರೆ ಕೊಡ್ತಾರೆ. ಅವ್ರು ನಿದ್ದೆನೇ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ನಿದ್ದೆ ಮಾಡಿದಾಗ ಎಲ್ಲರಿಗೂ ದೇಹಕ್ಕೆ ಒಂದು ಥರ ಸಮಾಧಾನ ಅಲ್ಲ, ನಾವು ನಿದ್ದೆ ಮಾಡಿ ಎದ್ದಾಗ ನಮಗೊಂದು ಸಮಾಧಾನ ಸಿಗ್ತದೆ. ಆ ಥರ ಒಂದು ಸಿಕ್ಕಿದ ಥರ ಅವರೊಂದು ಸ್ವಲ್ಪ ಪರಿಹಾರ ಕೊಡ್ತಾರೆ ಡಾಕ್ಟರ್ಗಳು. ಇನ್ನೊಂದು, ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಹೇಳಿದ್ದೀವಿ. ನಾವೆಲ್ಲ MSc ಓದಿಬಿಟ್ಟು ಸ್ಪೆಷಲೈಸೇಷನ್ ಮಾಡಿಕೊಂಡು ಲೈಸೆನ್ಸ್ ತಗೊಂಡಿರ್ತೇವೆ. ನಾವು ಅವರ ಯೋಚನೆಗಳ ಬಗ್ಗೆ ನಾವು ಅವರಿಗೆ ಕೌನ್ಸಿಲಿಂಗ್ ಕೊಡೋದು, ನಾವು ಮಾತಾಡಿನೇ ಅವ್ರ ಬಗ್ಗೆ ಅವರ ಬಿಹೇವಿಯರ್ಸ್ ಚೇಂಜ್ ಮಾಡೋದು, ಅವರಿಗೊಂದು ಟೈಮ್ ಟೇಬಲ್ ಕೊಡೋದು. ಹೌದಾ, ಇದು ವರ್ಕ್ ಆಗ್ತಿಲ್ವಾ, ಯಾವುದು ವರ್ಕ್ ಆಗ್ಬೋದು ನೀವೇ ಹೇಳಿ. ಈಗ ಸಾಲ ಆಯ್ತು, ಪರವಾಗಿಲ್ಲ, 5 ಲಕ್ಷ ಸಾಲ ಆಯ್ತು, ತೋಟ ಇದು ಹಾಳೆ, ಇನ್ನೇನ್ ಮಾಡ್ಬೋದು, ತರಕಾರಿ ಮಾಡೋಣ, ತರಕಾರಿಯಲ್ಲಿ 3 ವಾರದಲ್ಲಿ ನಿಮ್ಗೆ ಸ್ವಲ್ಪ ದುಡ್ಡು ಬರ್ಬೋದು, ನೀವು 5 ವರ್ಷ ಕಾಯ್ಬೇಕಾಗಿಲ್ಲ. ಆ ತರ ನಾವು ಅವರಿಗೆ ಸಜೆಷನ್, ಸಲಹೆ ಕೊಡ್ತಾ ಅವ್ರನ್ನ ಮತ್ತೆ ಹುಮ್ಮಸ್ಸಿಗೆ ಬರುವ ತರ ಮಾಡ್ತೇವೆ. ಯಾಕೆಂದ್ರೆ ಅವ್ರಿಗೆ ಏನಿರ್ತದೆ, ಇದು ಹೋದ ತಕ್ಷಣ ಇನ್ನೇನು ಇಲ್ಲ, ನನ್ನ ಲೈಫ್ ಆಗೋಯ್ತು, ಇನ್ನು ಸಾಯೋದೊಂದೇ. ಅದ್ರ ಪ್ರಕಾರ ನಾವು ಪರ್ಪಸ್ ಇನ್ ಲೈಫ್ ಅಂತ ಹೇಳ್ತಾರೆ. ಒಂದು ಜೀವನದಲ್ಲಿ ನಾನು ಏನು ಮಾಡಬೇಕು, ನಾನು ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅಥವಾ ಸಮಾಜಕ್ಕೆ ನಾನೇನೋ ಒಂದು ಒಳ್ಳೇದು ಮಾಡಬೇಕು. ಈಗ ಆ ಥರ ಈಗ ನೀವು ಇಲ್ಲಿ ಈ ಕಾರ್ಯಕ್ರಮಗಳೆಲ್ಲ ಮಾಡಿದಾಗ ನಿಮಗೊಂದು ಪರ್ಪಸ್ ಇರ್ತದೆ. ನೀವೇನು, ನಾನು ಈ ಥರ ಮಾತಾಡಿದಾಗ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಒಂದು ನಾಲೆಡ್ಜ್ ಕೊಡ್ತೇನೆ ಅನ್ನೋ ಪರ್ಪಸ್. ಆ ಥರ ಒಂದು ಪರ್ಪಸ್ನ ನಾವು ಜನರಲ್ಲಿ ಕೌನ್ಸಿಲಿಂಗ್ ಮೂಲಕ ನಾವು ಕೊಡ್ತೇವೆ. ನಿಮ್ಮ ಪರ್ಪಸ್ ಸಾಯೋದಲ್ಲ, ಪರ್ಪಸ್ ಅನ್ನೋದು ಬದುಕಿ ನಾವು ಯಾವ ಥರ ಚೆನ್ನಾಗಿ ಆಗ್ತೇವೆ ಅನ್ನೋ ಮೂಲಕ ನಾವು ಕೌನ್ಸಿಲಿಂಗ್ ಕೊಡ್ತೇವೆ ಅಥವಾ ಸೈಕ್ಯಾಟ್ರಿಸ್ಟ್ಗಳನ್ನು ರೆಫರ್ ಮಾಡ್ತೇವೆ. ಮಾತ್ರೆಗಳ ಜೊತೆನೂ ಒಂದು ಮಟ್ಟಿಗೆ ಅವರಿಗೆ ಒಳ್ಳೇದಾಗ್ತದೆ. ಈ ಮಾತ್ರೆಗಳು ತಗೊಂಡ್ರೆ ಮತ್ತೆ ಅದು ಬಿಡ್ಲಿಕ್ಕೆ ಆಗೋದಿಲ್ಲ ಒಂಥರ ಅಂತೆಲ್ಲ ಹೇಳ್ತಾರೆ. ಅದು ಇನ್ನೊಂದು ತೊಂದರೆಗೆ ಕಾರಣ ಆಗ್ತದೋ ಅಂತ ಅವರಿಗೊಂದು ಡೌಟ್ ಇರ್ತದೆ ಹೆಚ್ಚಾಗಿ. ಹೌದು, ಇದು ಹಾಗೆಯಾ, ಹೇಗೆ? ಹೌದು, ಅದು ನೀವು ಹೇಳಿದ್ದು ಕರೆಕ್ಟ್. ಅದು ತುಂಬಾ ಜನಕ್ಕೆ ಆ ಯೋಚನೆಗಳಿದಾವೆ, ರಿಸರ್ಚ್ಗಳು ಹೇಳಿದಾವೆ. ಆದ್ರೆ ಒಂದು ಸೈಕ್ಯಾಟ್ರಿಸ್ಟ್ ಒಂದು ಮೆಡಿಸಿನ್ ಕೊಡ್ಬೇಕಾದ್ರೆ ಅವರು ಚಿಕ್ಕ ಚಿಕ್ಕ ಡೋಸೇಜ್ ಅಲ್ಲಿ ಕೊಡ್ತಾರೆ. ಸ್ಟಾರ್ಟ್ 0.1 ಗ್ರಾಮ್ ಅಲ್ಲಿ ಕೊಡ್ಬೋದು, ಸ್ವಲ್ಪ ಸ್ವಲ್ಪ ಕೊಟ್ಟು ಜಾಸ್ತಿ ಮಾಡ್ತಾರೆ. ಮತ್ತೆ ಅದು ನಿಲ್ಸೋ ಟೈಮಿಗೂ ಸ್ವಲ್ಪ ಕಮ್ಮಿ ಮಾಡಿ ನಿಲ್ಲಿಸ್ತಾರೆ. ಹಾಗೆ ಮಾಡಿದಾಗ ಅದಕ್ಕೆ ಎಡಿಕ್ಷನ್ ಅಂತ ಆಗುದಿಲ್ಲ. ಅದಕ್ಕೆ ಕೌನ್ಸಿಲಿಂಗು ಮುಖ್ಯ. ನಾವು ಕೌನ್ಸಿಲಿಂಗ್ ಅಲ್ಲಿ ಅವರಿಗೊಂದು ಪ್ಲಾನ್ ಕೊಡ್ತೇವೆ, ನೀವು ಈ ತರ ಮಾಡಿದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಇದು ಮಾಡ್ಬೋದು. ಇನ್ನೊಂದು, ನಾವು ಯೋಗ ಮಾಡ್ಲಿಕ್ಕೆ ಹೇಳ್ಬೋದು. ಯೋಗದಿಂದ ತುಂಬಾ ಇದಿದಾವೆ, ಬೆನಿಫಿಟ್ಸ್ ಇದಾವೆ. ನರ್ವಸ್ ಸಿಸ್ಟಮ್ಗಳನ್ನ ಆಕ್ಟಿವೇಟ್ ಮಾಡ್ತವೆ. ಯಾವ ತರ ಕೆಲಸ ಮಾಡಬೇಕು, ಕುಡಿತದಿಂದ ಹೇಗೆ ಹೊರಗಡೆ ಇರಬೇಕು, ಈ ತರ ಒಂದು ಸ್ಕೆಡ್ಯೂಲ್ ಕೊಟ್ಟಾಗ ಎಡಿಕ್ಷನ್ ಅಂತ ಅನ್ನೋದು ಆಗೋದಿಲ್ಲ ಮದ್ದಿಗೆ. ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬಾ ಕ್ಲೈಂಟ್ಸ್ ಜೊತೆ ವರ್ಕ್ ಮಾಡಿದೆ. ಅವ್ರು ಹೇಳ್ತಾರೆ, ನಂಗೆ ಮಾತ್ರೆ ತಿಂದು ಸಾಕಾಯ್ತು, ನಿಲ್ಸ್ಬಿಡ್ತೀರಾ ಅಂತ. ಸೊ ಅವ್ರಿಗಾಗಿಯೇ ನಿಲ್ಲಿಸ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರ್ತಾರೆ ಅವರು. ಈಗ ಈ ಕೌನ್ಸಿಲಿಂಗ್ ಅಂದ್ರೆ ಎಷ್ಟು ಸಮಯ ಬೇಕಾಗ್ತದೆ? ಈಗ ಒಂದು ಖಿನ್ನತೆ ಅನ್ನೋದು ನಾನೇನು ಹೇಳಿದೆ, ಒಂದು 2 ವಾರಕ್ಕಿಂತ ಜಾಸ್ತಿ ಇತ್ತು. ಅವರಿಗೆ ಮಿನಿಮಮ್ ಒಂದು 20 ಸೆಷನ್ಗಳು ಬೇಕು. ಒಂದು ಸೆಷನ್ ಅಂದ್ರೆ 45 ನಿಮಿಷದಿಂದ 1 ಗಂಟೆ ತನಕ. ಆ ಟೈಮಲ್ಲಿ ಮಿನಿಮಮ್ ಒಂದು 18ರಿಂದ 20 ಸೆಷನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೇಗೆ, ವಾರದಲ್ಲಿ 1 ಸೆಷನ್ ಇಲ್ಲ 2 ಸೆಷನ್ ಆ ಥರ. ಸರಿ, ಹೆಚ್ಚಿದ್ರೆ ಇನ್ನೂ ಕೂಡ ಹೆಚ್ಚು ಬೇಕಾಗಬಹುದು. ಎಲ್ಲರಿಗೂ ಕೂಡ ನೀವು ಈ ರೀತಿಯ ಸೆಷನ್ಗಳನ್ನು ಪ್ರಿಫರ್ ಮಾಡ್ತೇವೆ. ಈಗ
ನೀವು ಹೇಳಿದ್ರಿ ಕೊನೆಯ ಒಂದು ಈ ರೀತಿಯ ಡಿಪ್ರೆಷನ್ನ ಅಥವಾ ಮಾನಸಿಕ ಆರೋಗ್ಯದ ಕೊನೆಯ ಘಟ್ಟ ಅಂದ್ರೆ ಆತ್ಮಹತ್ಯೆ ಅಂತ. ಅದ್ರ ಬರುವ ಮೊದಲು ಏನಾದರೂ ಕೂಡ ಈ ತರ ಇವ ಮಾಡಬಹುದು ಅಂತ ಅಕ್ಕಪಕ್ಕದವರಿಗೆ ಅನಿಸುವಂತ ಒಂದು ಅವಕಾಶಗಳುಂಟಾ? ಉಂಟು, ಇದೆ. ಒಂದು ನಿದ್ದೆ ಮಾಡ್ತಾನೆ ಇರೋದು, ಬೆಡ್ಡಲ್ಲೇ ಇರೋದು, ಎದ್ದು ಬರೋದಿಲ್ಲ. ಮತ್ತೆ ಕೆಲವೊಂದ್ಸತಿ ಸಾವು ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವರು ಕೇಳ್ತಾರೆ, ನಾನು ನೇಣು ಹಾಕೊಂಡ್ರೆ ಹೇಗಾಗ್ಬಹುದು? ನಾವೇನ್ ಅನ್ಕೊಳ್ತೇವೆ, ಓ ಸುಮ್ಮನೆ ಏನೋ ಹೇಳ್ತೇವೆ. ನಾವು ಒಂದೊಂದ್ಸತಿ ಹೇಳ್ತೇವೆ, ಅಯ್ಯೋ ಸಾಕಪ್ಪ ಜೀವನ ಸತ್ತೋಗುವ ಅಂತ. ಹಾಗಂತೇಳಿ ಅದು ಸೀರಿಯಸ್ ಆಗಿರೋದಿಲ್ಲ. ಏನಾಗ್ತದೆ, ಅಕ್ಕಪಕ್ಕದವ್ರು ಓ ಹಾಗೇನೋ ಹೇಳಿ ಅದೇ ಮಾತನ್ನ ಅವರು ಮತ್ತೆ 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 ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ನನಗೆ ಪರ್ಸನಲ್ ಆಗಿ ಒಂದು ಗೊತ್ತಿರುವ ಕಾರಣ ಹೇಳ್ತೇನೆ. ಅದರಲ್ಲಿ ಇವರು ಹೇಳ್ತಾರೆ, ಒಂದು 4 ಸತಿ ಅವರ ಗಂಡನ ಹತ್ರ ಹೋಗಿ ಹೇಳ್ತಾರೆ, ನಾನು ಸ್ವಲ್ಪ ತೂಕ ಜಾಸ್ತಿ ಇದ್ದೇನಲ್ಲ, ನನ್ನ ಭಾರ ತಡಿಬಹುದಾ ಫ್ಯಾನ್ ಅಂತ. 4 ಸತಿ ಅವ್ರು ಕೇಳಿರ್ತಾರೆ. ಅದೇ ಅವರ ಗಂಡ ಅದನ್ನು ಇಗ್ನೋರ್ ಮಾಡಿರ್ತಾರೆ. ಅಯ್ಯೋ ಆ ಥರ ಏನಿಲ್ಲಪ್ಪ, ಇವಳು ತುಂಬ ಸ್ಟ್ರಾಂಗ್ ಅಂತ. ಆ್ಯಕ್ಚುಲಿ 5ನೇ ಸತಿ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ನಿಜವಾಗ್ಲೂ. ಅಂದರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅದ್ರ ಬಗ್ಗೆ ನೋಡಿಕೊಂಡು ಮನೆಯವರು ಅದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಾಗ ಇದ್ರ ಬಗ್ಗೆ ಒಂದು ಗೊತ್ತಾಗ್ತದೆ. ಈಗ ಮುಖ್ಯವಾಗಿ ನೀವು ಈಗಾಗಲೇ ಹೇಳಿದ್ರಿ, ರೈತರಲ್ಲಿ ಕೂಡ ಈ ಥರದ ಸಮಸ್ಯೆಗಳು ಬೇರೆ ಬೇರೆ ಕಾರಣಗಳಿಂದ, ಮುಖ್ಯವಾಗಿ ದುಡ್ಡಿನ ಸಮಸ್ಯೆಯಿಂದ, ಸಾಲದ ಸಮಸ್ಯೆಯಿಂದ, ಈ ಥರದ ಬೆಳೆಯ ಸಮಸ್ಯೆಯಿಂದ ಬರ್ತದೆ ಅಂತೇಳಿ. ಈಗ ಸ್ವಲ್ಪ ಮಟ್ಟಿಗೆ ಪೇಟೆಗಳಲ್ಲೆಲ್ಲ ಅವೇರ್ನೆಸ್ ಇದ್ರೂ ಕೂಡ ನಮ್ಮ ಹಳ್ಳಿಯ ಪ್ರದೇಶಗಳಲ್ಲಿ ಇದರ ಒಂದು ಅವೇರ್ನೆಸ್ ಇದೆ ಅಂತ ನಿಮಗೆ ಅನಿಸ್ತದ? ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನಿಸ್ತದ? ಹೇಗೆ ನೆಗ್ಲೆಕ್ಟ್ ಮಾಡ್ತಾರೆ? ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಾವು ಅದಕ್ಕೆ ಸೊಮ್ಯಾಟೋಫಾರ್ಮ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೋಮ ಅಂದ್ರೆ ದೇಹ, ಬಾಡಿ. ಎಸ್ಪೆಷಲಿ ಹೆಂಗಸರ ಹತ್ರ, ನಾನು ಹಳ್ಳಿಯವಳಾದ ಕಾರಣ ನನಗೆ ಗೊತ್ತಾಗಿದ್ದೀಗ, ನನ್ನ ಅಮ್ಮನಿಗಿರ್ಬೋದು ಅಥವಾ ನಮ್ಮ ನೆಂಟರುಗಳಿಗಿರ್ಬೋದು, ಎಲ್ಲ ಹೆಂಗಸರು ಏನೋ, ನನಗೆ ಸೊಂಟ ನೋವು, ನನಗೆ ಕಾಲು ನೋವು, ನನಗೆ ತಲೆ ನೋವು, ಅವರ ನೋವುಗಳು ನಿಲ್ಲದೇ ಇಲ್ಲ. ಯಾವಾಗ ನೋಡಿದ್ರೆ ಯಾವುದಾದೊಂದು ಮುಲಾಮ್ ಹಚ್ಕೊಂಡೇ ಇರ್ತಾರೆ. ಮತ್ತೆ ಯಾವುದೇ ಫಂಕ್ಷನ್ ಅಲ್ಲಿ ನೀವು ನೋಡಿ, ಹೆಂಗಸರ ಫಸ್ಟ್ ಓ ನಿಂಗೆ ಹುಷಾರಿರ್ಲಿಲ್ಲಲ್ಲ, ಕಾಲು ನೋವು ಇನ್ನೂ ಜಾಸ್ತಿ ಉಂಟು. ಅವ್ರಿಗೆ ಏನಾಗಿದೆ, ಈ ತರ ಮಾತುಗಳಲ್ಲಿ ಅವ್ರಿಗೆ ಅಟೆನ್ಷನ್ ಸಿಗ್ತಾ ಇದೆ. ಯಾರೋ ಅವ್ರನ್ನ ಹೋಗಿ ಮಾತಾಡೋದು ಅಥವಾ ಪ್ರೀತಿ ತೋರಿಸೋದು. ಯಾಕೆಂದ್ರೆ ಅವ್ರ ಮನೆಯಲ್ಲಿ ಮೈ ಬಗ್ಸಿ ಕೆಲಸ ಮಾಡಿರ್ತಾರೆ ಹೆಂಗಸರು. ಯಾರೋ ನೀನು ಇಷ್ಟು ಕೆಲಸ ಮಾಡಿದೆ ವೆರಿ ಗುಡ್ ಅಂತ ಯಾರು ಹೇಳೋರಿಲ್ಲ. ಅದು ನಿನ್ನ ಕರ್ತವ್ಯ, ನೀನು ಮಾಡು. ಅದೇ ನಮ್ಮ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಅದಕ್ಕೆ ಅವ್ರು ಏನಾಗ್ತದೆ, ಈಗ ನನಗೆ ಕಾಲು ನೋವು, ಸೊಂಟ ನೋವು ಅಂತ ಹೇಳಿದ್ರೆ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರು ಬೇಕು ಅಂತ ಮಾಡಿರಲ್ಲ. ಅಂತ ಒಂದು ಖಿನ್ನತೆಗೆ ಹೋಗಿ ಆ ಖಿನ್ನತೆಯನ್ನು ದೇಹದ ನೋವಿನ ಮೂಲಕ ಹೊರಗಡೆ ಹಾಕ್ತಾ ಇರ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ನಾನು ನೋಡಿರೋದು. ಮತ್ತೆ ಇಲ್ಲಿ ನಮ್ಮ ಊರುಗಳಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ಅವರು ಜನರಲ್ ಫಿಸಿಷಿಯನ್ ಹತ್ರ ಹೋಗ್ತಾರೆ. ಅವರು ಮಾತ್ರೆಗಳು ಕೊಡ್ತಾರೆ. 1 ವರ್ಷ ಕೊಡ್ತಾರೆ, 2 ವರ್ಷ, 3 ವರ್ಷ, 5 ವರ್ಷಗಳ ತನಕ ಮಾತ್ರೆಗಳು ಯಾವಾಗ್ಲೂ ಪೇನ್ ಕಿಲ್ಲರ್ ಒಂದು ಇರ್ತದೆ. ಅದರಿಂದ ಆಗೋದೇನಿಲ್ಲ. ಒಂದು ರಾತ್ರಿ ತಿಂತಾರೆ, ಬೆಳಗ್ಗೆ ತಿಂತಾರೆ, ಸಂಜೆ ತಿಂತಾರೆ, ಹೀಗೆ ಆಗ್ತು. ಮತ್ತೆ ಈ ಜನರಲ್ ಫಿಸಿಷಿಯನ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತದೆ ಈ ನೋವುಗಳೆಲ್ಲ ಸ್ವಲ್ಪ ಮಾನಸಿಕ ಕಾರಣದಿಂದ ಬಂದಿರಬಹುದು ಅಂತ ಹೇಳಿ ಸೈಕಿಯಾಟ್ರಿಸ್ಟ್ಗೆ ರೆಫರ್ ಮಾಡ್ತಾರೆ. ಈಗ ನಮ್ಮ ಮಂಗಳೂರಲ್ಲಂತೂ ಇದ್ದೇ ಇದ್ದಾರೆ. ಈಗ ಕಂಕನಾಡಿ ಅಂತ ತುಂಬಾ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನಮ್ಮ ಪುತ್ತೂರಲ್ಲಿ 1-2 ಡಾಕ್ಟರ್ಸ್ ಇದ್ದಾರೆ. ಅಲ್ಲಿ ಹೋಗಿ ನೀವು ನೋಡ್ಬೇಕು, ಬರೀ ಹೆಂಗಸರೇ ಹೋಗ್ತಾ ಇರ್ತಾರೆ ಅಲ್ಲಿ. ಅದು ಕ್ಯೂ 50-100 ಜನ ಅಲ್ಲಿ ಮೆಡಿಸಿನ್ ತಗೊಳಕ್ ಹೋಗ್ತಾ ಇರ್ತಾರೆ. ಅದು ಏನು ನನಗೆ ಅರ್ಥ ಆಗಿದೆ ಏನಂದ್ರೆ, ಪಾಪ ಹೆಂಗಸರಿಗೆ ಅರ್ಥ ಮಾಡಿ ಹೇಳ್ಕೊಡೋರಿಲ್ಲ. ನೀವು ಯಾಕೆ ಇಲ್ಲಿ ಬಂದಿದ್ದೀರಾ, ನಿಮ್ಮ ಸಮಸ್ಯೆ ಇದಿದೆ. ಯಾವಾಗ ಅವೇರ್ನೆಸ್ ಬರ್ತದೆ, ಅವರ ಪ್ರಾಬ್ಲಮ್ನ ಅವರವರೇ ಕಮ್ಮಿ ಮಾಡ್ಕೋಬಹುದು ಸ್ವಲ್ಪ ಮಾತ್ರೆಗಳಿಗಿಂತ ಅಲ್ಲದೆ ಅನ್ನೋ ಒಂದು ಅವೇರ್ನೆಸ್ ಇನ್ನೂ ಬರಲಿಲ್ಲ. ಸರಿ. ಈಗ ಅವರ ಸುತ್ತಮುತ್ತಲಿನವರು ಇದರ ಬಗ್ಗೆ ಯಾವ ರೀತಿಯ ಗಮನ ಕೊಡಬಹುದು? ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಜೊತೆಗಿರುವ ಕಮ್ಯುನಿಟಿ, ಅವರ ಫ್ರೆಂಡ್ಸು, ಯಾವ ಥರ ಗಮನ ಕೊಡ್ಬೋದು? ಅದೇ ಒಂದು ನಾನು ಹೇಳಿದಾಗೆ, ನಿದ್ದೆ ಮಾಡದೇ ಇರೋದು, ಊಟ ಮಾಡದೇ ಇರೋದು, ಒಂದು ಖುಷಿಯಲ್ಲಿ ಇರದೇ ಇರೋದು, ಒಂದು ಫಂಕ್ಷನಿಗೆ ಬರೋದೇ ಇರೋದು, ಒಂದು ಹೊಸ ಬಟ್ಟೆ ತೆಕೊಳ್ಳೋದಿರ್ಬೋದು. ಈಗ ಒಂದು ಫಂಕ್ಷನ್ ಅಂದಾಗ ಚೆನ್ನಾಗಿರೋ ಸೀರೆ ಉಡೋದು ಅಥವಾ ಒಳ್ಳೆ ಶರ್ಟ್ ಪ್ಯಾಂಟ್, ಅದ್ರ ಬಗ್ಗೆ ಮೊದಲು ಮಾಡ್ತಾ ಇದ್ರು, ಈಗ ಮಾಡ್ತಾ ಇಲ್ಲ. ಆ ವರ್ತನೆಯಲ್ಲಿ ಯಾವಾಗ ಅವರಿಗೆ ಡಿಫ್ರೆನ್ಸ್ ಕಾಣ್ತದೆ, ವ್ಯತ್ಯಾಸ ಕಾಣ್ತದೆ, ಆಗ ಅವರು ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಲೇಬೇಕು. ಮತ್ತೆ ಇನ್ನೊಂದು ಏನು ಅಂದ್ರೆ, ಈಗ ದೇಹದ ನೋವುಗಳನ್ನು ಯಾವಾಗಲೂ ಹೇಳ್ತಾ ಇರೋದು, ಎಕ್ಸೆಸಿವ್ ಆಗಿ ಜಾಸ್ತಿಯಾಗಿ ಹೇಳಿದಾಗ ಅನ್ಬೋದು, ಹೌದಲ್ಲ ಡಾಕ್ಟರ್ ಹತ್ರ ಹೋಗ್ತಾನೆ ಇದ್ದಾರೆ, 100-4 MRI ಸ್ಕ್ಯಾನ್ ಮಾಡಿದ್ದಾರೆ, CT ಸ್ಕ್ಯಾನ್ ಮಾಡಿದ್ದಾರೆ, ಮತ್ತೆ ಯಾಕೆ ಬರ್ತಾ ಇದೆ? ಒಂದ್ಸತಿ ಮಾನಸಿಕ ಕಾಯಿಲೆ ಬಗ್ಗೆ ಒಂದ್ಸತಿ ಪರೀಕ್ಷೆ ಮಾಡಿಸುವ ಅಂತ ಸುತ್ತಮುತ್ತಲಿನವರು ಸ್ವಲ್ಪ ಗಮನ ಕೊಟ್ರೆ ಇದ್ರ ಬಗ್ಗೆ ಎಲ್ಲರಿಗೂ ಒಂಚೂರು ರಿಲೀಫ್ ಅನ್ನೋದು ಸಿಗ್ಬೋದಾ, ಒಳ್ಳೇದಾಗ್ಬೋದಾ ಅಂತ ಅನಿಸ್ತದೆ. ಸರಿ.
ಏನು ರೈತರು ಕೂಡ ಇದರ ಬಗ್ಗೆ ಅಥವಾ ಹಳ್ಳಿಯವರು ಕೂಡ ಈ ರೀತಿಯ ಕಾಯಿಲೆಗಳ ಬಗ್ಗೆ ಈಗ ಹೆಚ್ಚು ಹೆಚ್ಚು ಗಮನವನ್ನು ಹರಿಸಬೇಕು. ಹೌದು. ಇನ್ನೊಂದು, ನೀವು ಹಳ್ಳಿ ಅಂತ ಹೇಳಿದಾಗ, ಈಗ ನಮ್ಮ ಊರಲ್ಲಿ, ಈಗ ಮಂಗಳೂರಲ್ಲಿ ಅಂದಾಗ ಭೂತಕೋಲ ಇದ್ದೇ ಇದೆ, ಅದು ಮೊದಲಿಂದನೇ ನಡ್ಸ್ಕೊಂಡು ಬಂದಿದ್ದು. ಅದರಲ್ಲಿ ಏನಾಗುತ್ತೆ, ಮೈಗೆ ಬರೋದು ಅಂತ ಹೇಳ್ತಾರೆ ಅಲ್ವಾ, ಅದು ಜಾಸ್ತಿಯಾಗಿ ಏನಾಗ್ತದೆ, ಹೆಂಗಸರಿಗೆ ಆಗ್ತದೆ, ಈ ಗಂಡಸರಿಗೆ ತುಂಬಾ ಕಮ್ಮಿ. ಸೊ ಹೆಂಗಸರಿಗೆ ದೇ ವೆರಿ ಸಜೆಸ್ಟಿವ್ ಅಂತ ಹೇಳ್ತಾರೆ. ಒಂದು ವಿಷಯ ನಡೀತಾ ಇರ್ಬೇಕಾದ್ರೆ ಅದ್ರನ್ನು ಬೇಗ ಅವರು ತಗೊಳ್ಳೋದು, ಅದು ನನಗೇ ಬಂತು ಅಂತ ಹೇಳಿ ಮಾಡುವಂತ ಸ್ವಲ್ಪ ವೀಕ್ ಮೈಂಡೆಡ್ ಆಗಿರ್ತಾರೆ. ಹಾಗಂತ ಹೇಳಿ ಇದು ಕಾಯಿಲೆ ಅಂತ ನಾನು ಇಲ್ಲಿ ಹೇಳಿದ್ರೆ ನನಗೆ ಯಾರಾದ್ರೂ ಬಂದು ಬೈಬಹುದು. ಅದು ಕಾಯಿಲೆ ಅಲ್ಲ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ, ನಮ್ಮ ಕಮ್ಯುನಿಟಿಯಲ್ಲಿ ನಾವು ಅದನ್ನ ಒಂದು ದೇವರಿಗೆ ಅರ್ಪಿಸುವಂತ ಒಂದು ಕಾರ್ಯಕ್ರಮ ಅನ್ನೋದನ್ನ ನಾವು ಒಪ್ಕೊಂಡು ಮಾಡ್ತಾ ಇದ್ದೇವೆ. ಸರಿ, ಅದೇ ಮೈಗೆ ಬರೋದು ಅವಾಗ ಮತ್ತೇನು ಬರ್ತಾ ಇದೆ. ಭೂತಕೋಲ ಆಯ್ತು, 15 ದಿನ ಆಯ್ತು, 1 ತಿಂಗಳಾದ್ಮೇಲೆ ಮತ್ತೆ ಆಗೋದು, ಮತ್ತೆ ಇನ್ನೊಂದು 60 ದಿನ ಆದ್ಮೇಲೆ ಮತ್ತೆ ಬರೋದು. ಅವಾಗಲೂ ನೀವು ಮಾನಸಿಕ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಯಾಕೆ ಮತ್ತೆ ಆಗ್ತಾ ಇದೆ, ಪರ್ಸನಾಲಿಟಿ ಏನಾದ್ರೂ ಇಶ್ಯೂಸ್ ಇದೆಯಾ ಅಂತ ನೋಡ್ಬೇಕಾಗ್ತದೆ. ಈಗ ನಿಮ್ಮ ಈ ಒಂದು ಸಂಸ್ಥೆ, ನೀವು ಹೇಳಿದ್ರಿ ಈ ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಕೊಡುವಂತಹ ಒಂದು ಸಂಸ್ಥೆ ಅಂತೇಳಿ, ನೀವು ಈ ಸಮುದಾಯಕ್ಕೆ, ಸಮುದಾಯದ ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿಯ ಬೆಂಬಲವನ್ನು ಕೊಡ್ತೀರಿ? ಅದೇ ನಾ ಹೇಳಿದಾಗೆ ನಾವು ಸ್ಕೂಲ್ಸ್ಗಳಿಗೆ ಮೇಯ್ನ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಮಕ್ಕಳಿಗೆ ಇವಾಗ್ಲೇ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ಅವರು ಅವರ ಸಮಾಜದ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ. ಅದು ಒಳ್ಳೇದಾಗ್ಬೋದು ಸಮಾಜಕ್ಕೆ, ಮಾನಸಿಕ ಆರೋಗ್ಯದ ಬಗ್ಗೆ. ಮತ್ತೆ ಎಂಪವರ್ ಅನ್ನೋದು ನಮ್ಮ ಹತ್ರ ಫ್ರೀ ಹೆಲ್ಪ್ ಲೈನ್ ನಂಬರ್ ಇದೆ, ನಾನು ಆ ನಂಬರ್ ಕೊಡ್ತೇನೆ. 1800 120 820 050. ಈ ನಂಬರಿಗೆ 18 ವಯಸ್ಸಿಂದ ದೊಡ್ಡವರು ಯಾವಾಗ ಬೇಕಾದ್ರೂ ಕಾಲ್ ಮಾಡುವ, 24 ಗಂಟೆ ಈ ನಂಬರ್ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಮಾತಾಡುವ ಕೌನ್ಸಿಲರ್ಸು ಇದ್ದಾರೆ ಅಲ್ಲಿ, ಅವರು ಫೋನ್ ಮಾಡಿ ಸಲಹೆಯನ್ನು ತಗೊಳ್ಬೋದು. ಈಗ ಯಾರಿಗಾದ್ರೂ ಅಯ್ಯೋ ನಂಗೆ ಬದುಕಕ್ಕೆ ಆಗೋದಿಲ್ಲ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೇನೆ ಅಂತ ಒಂದು ಥಾಟ್ ಬಂದ ತಕ್ಷಣ ಈ ನಂಬರಿಗೆ ಅವ್ರು ಕರೆ ಮಾಡಿದ್ರೆ ಅವರಿಗೆ ಅವರ ಬದುಕು ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ಹೇಳ್ಬೋದು. ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ತೇನೆ ಆ ನಂಬರ್ನ, 1800 120 820 050. ಒಳ್ಳೆಯದು ಚಂದ್ರಕುಮಾರಿ ಅವರೇ. ಮುಖ್ಯವಾಗಿ ಈ ಮಾನಸಿಕ ಸಮಸ್ಯೆಗಳು ಯಾವ ರೀತಿಯಲ್ಲೆಲ್ಲ ನಮ್ಮ ಬದುಕಲ್ಲಿ ಬರಬಹುದು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರುವಂತಹ ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿರ್ಬೋದು, ಹದಿಹರೆಯದಲ್ಲಿರ್ಬೋದು, ದೊಡ್ಡವರಲ್ಲೇ ಇರಬಹುದು, ರೈತರಲ್ಲೇ ಇರಬಹುದು, ಅಥವಾ ಪೇಟೆಯವರಲ್ಲೇ ಇರಬಹುದು, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಸುತ್ತಮುತ್ತಲಿನವರು ಕೂಡ ಅದರ ಜೊತೆಯಾಗಿದ್ದರೆ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನುವ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು ಸರ್.